ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತಿನ ಗುರುವಾರದಲ್ಲಿ ಬಾಬಾ ರಾಘವೇಂದ್ರ ದತ್ತಾತ್ರೇಯ ಪ್ರತಿಯೊಂದು ಗುರುಗಳ ಸ್ಥಾನದಲ್ಲಿರುವಂಥವರು. ಸರಸ್ವತಿ ದೇವಿ ಕೂಡ ಗುರುಗಳೇ. ಹಾಗಾಗಿ ಗುರು ಸ್ಥಾನದಲ್ಲಿರುವಂಥವ್ರು ಅವರೇ ಅಲ್ಲ, ಎಲ್ಲ ದೇವರುಗಳನ್ನು ಇವತ್ತಿನ ರೀಡಿಂಗಲ್ಲಿ, ಟ್ಯಾರೋ ರೀಡಿಂಗಲ್ಲಿ ಏನು ವಿಷಯ ತಿಳಿಸ್ತಾರೆ ನೋಡೋಣ. ಎಲ್ಲರಿಗೂ ಒಳ್ಳೆ ಸುದ್ದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಇದು ಫಸ್ಟು. ಸೆಕೆಂಡು, ಯಾರು ಮೊದಲನೇದು ಆಯ್ಕೆ ಮಾಡ್ಕೊಳ್ತೀರೋ, ಎರಡನೇದು ಆಯ್ಕೆ ಮಾಡಬಾರ್ದು ಅಂತೇನಿಲ್ಲ. ಮೊದಲನೇದು ಆಯ್ಕೆ ಮಾಡ್ಕೊಂಡವ್ರು ಅವರು ನೋಡ್ಬೋದು, ಎರಡನೇದು ಆಯ್ಕೆ ಮಾಡಿಕೊಂಡ್ರು ಅದೂ ನೋಡ್ಬೋದು. ನಿಮಗೆ ಬಿಟ್ಟಿದ್ದು. ಆದರೆ ಇದು ಯಾವಾಗ ಯಾರಿಗೆ ತಲುಪತ್ತೆ, ಯಾವಾಗ ಈ ವಿಡಿಯೋ ನೋಡ್ತೀರಾ ಪೂರ್ತಿ ನೋಡಿ. ಒಂದು ಸ್ವಲ್ಪ ನೋಡೋಷ್ಟರಲ್ಲಿ ಗೊತ್ತಾಗಲ್ಲ ಇದರಲ್ಲಿ ಏನು ವಿಷಯ ಯಾರಿಗೆ ಬೇಕಾದರೂ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಮೊದಲನೇ ಭಾಗ ಆಗಲಿ ಎರಡನೇ ಭಾಗ ಆಗಲಿ ನಿಮಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮೆಸೇಜಸ್ ಹೇಳಿಸಿರ್ತಾರೆ. ಅದನ್ನು ನೀವು ನಿಮಗೆ ಆ ಪೂರ್ತಿ ವಿಡಿಯೋ ನೋಡಿದಾಗ ಇದು ನಮ್ಮ ಪರಿಸ್ಥಿತಿಗೆ ತಕ್ಕನಂಥ ಉತ್ತರ ಬಾಬಾ ಕೊಟ್ಟಿದ್ದಾರೆ, ದೇವ್ರು ಕೊಟ್ಟಿದ್ದಾರೆ, ಗುರುಗಳು ಕೊಟ್ಟಿದ್ದಾರೆ. ಯಾವ ರೀತಿ ಬೇಕಾದರೂ ತಿಳ್ಕೋಬೋದು. ಈ ರೀತಿಯೇ ತಿಳ್ಕೊಬೇಕನ್ನೋದು ಏನಿಲ್ಲ, ಯಾವ ರೀತಿ ಬೇಕಾದರೂ ತಿಳ್ಕೊಬೋದು. ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇದು ಯಾವಾಗ ಬೇಕಾದರೂ ಯಾರೇ ಯಾವಾಗ ನೋಡ್ತಾರೋ ಆ ಪರಿಸ್ಥಿತಿಗೆ ನೀವು ಆ ವಿಡಿಯೋದಲ್ಲಿ ಏನು ಮೆಸೇಜ್ ನಿಮ್ಗೆ ಕೊಟ್ಟಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಯಾರಿಗೆ ಬೇಕಾದರೂ ಏನು ಉತ್ತರ ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಅದು ನಿಮಗೆ ಎಚ್ಚರಿಕೆಯೂ ಇರ್ಬೋದು, ಮತ್ತು ಶುಭ ಸುದ್ದಿ ಕೂಡ ಇರ್ಬೋದು ಅಲ್ವಾ. ಹಾಗಾಗಿ ಇವತ್ತಿನ ವಿಚಾರದಲ್ಲಿ ಮೊದಲನೇ ಭಾಗ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಒಳ್ಳೆಯದಾಗಲಿ, ಎರಡನೇದರಲ್ಲೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಪರಮಂ ಪವಿತ್ರಂ ಬಾಬಾಯ ಭೂತಿಂ ಪರಮಂ ವಿಚಿತ್ರಂ ಲೀಲಾಯ ಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾತಂ ಬಾಬಾಯ ಭೂತಿಂ ಇದಮಾಶ್ರಯಾಮಿ. ಇದು ಮೊದಲನೇದು ನೋಡಿ. ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಬಾಬಾ. ರಕ್ಷಣೆಯಲ್ಲಿ ಬಾಬಾ ಅವರ ರಕ್ಷಣೆಯಲ್ಲಿ ಇದ್ದೀರಾ ನೀವು. ಬಾಬಾ ಅವರ ರಕ್ಷಣೆಯಲ್ಲಿ, ಅವರ ಆಶೀರ್ವಾದದಲ್ಲಿ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಹಾಗಾಗಿ ಯಾವುದೇ ಥರ ನೀವು ಮೊದಲನೇ ಆಯ್ಕೆಯಲ್ಲಿ ಇದು ಯಾರಿಗೆ ಬಂದಿದೆ ಎಲ್ಲರಿಗೂ ಆಗುತ್ತೆ ಈ ಆಶೀರ್ವಾದ. ಆದರೆ ಹೆಚ್ಚಾಗಿ ಕೆಲವರಿಗೆ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ಕಾಣಿಸಬಹುದು ಈ ಉತ್ತರ. ಎಲ್ಲರಿಗೂ ಇದು ಆಗಿರುತ್ತೆ ಈ ಬ್ಲೆಸ್ಸಿಂಗು. ಏಕೆಂದರೆ ಬಾಬಾನ ಪೂಜೆ ಮಾಡೋರು ಪ್ರತಿಯೊಬ್ಬರು ಇದ್ದಾರೆ. ಸಣ್ಣ ವ್ಯಕ್ತಿಗಳಿಂದ ದೊಡ್ಡ ವ್ಯಕ್ತಿಗಳವರೆಗೂ, ಈ ಬಡವರು ಶ್ರೀಮಂತರು ಅಂತೇನಿಲ್ಲ ಭೇದ ಭಾವ. ಬಾಬಾನ ಪೂಜೆ ಮಾಡೋರು ಬಾಬಾ ಅನ್ನಷ್ಟರಲ್ಲೇ ಎಷ್ಟೋ ಒಂದು ಮಹಿಮೆಗಳನ್ನ ತೋರಿಸ್ಬಿಡ್ತಾರೆ, ಪವಾಡಗಳನ್ನ ತೋರಿಸ್ಬಿಡ್ತಾರೆ. ಹಾಗಾಗಿ ಬಾಬಾ ಬಗ್ಗೆ ಕೆಲವ್ರು ಗೊತ್ತಿಲ್ಲ ಅಂದರೂ ಬಾಯಿ ತಪ್ಪಿ ಅವ್ರ ಬಾಯಲ್ಲಿ ಬಾಬಾ ಅನ್ನೋ ಥರ ಮಾಡಿಸಿರೋ ಪವಾಡಗಳು ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ಥರ ಚಿಂತೆ ಬೇಡ. ಅವರು ಸುರಕ್ಷಿತವಾಗಿ ಕ್ಷೇಮವಾಗಿ ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ ಅಂತ ಇಲ್ಲಿ ಮೊದಲನೇ ಆಯ್ಕೆ ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ, ಲೋಕ ರಕ್ಷಣೆಗೆ ನಿನ್ನ ಮಕ್ಕಳಿಗೆ ಏನು ಮೆಸೇಜ್ ಕೊಡ್ತೀರಾ, ಏನು ಹೇಳ್ತೀರಾ ಬಾಬಾ?
ನಿಮ್ಮ ಆಶೀರ್ವಾದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರ ಮನಸ್ಸುಗಳಲ್ಲಿರೋ ಚಿಂತೆಗಳಾಗಲಿ, ಸಂತೋಷ ಆಗಲಿ, ಅವ್ರಿಗೆ ಬರೋ ತೊಂದರೆಗಳಿಂದ ಆಗಲಿ, ಅವ್ರಿಗೆ ತೊಂದರೆಗಳು ಬರ್ತಿದೆ ಅಂದರೆ ಅವ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟು ಮಾರ್ಗದರ್ಶನ ತೋರಿಸಿ, ದಾರಿ ತೋರಿಸಿ, ಸಂತೋಷ ಇದೆ ಅಂದರೆ ಸಂತೋಷ ಕಾದಿದೆ, ನೆಮ್ಮದಿಯಾಗಿ ಕಾಯಿರಿ ಆ ಸಮಯಕ್ಕೆ ಅಂತ ನೀವು ಹೇಳ್ತೀರಾ, ಅದನ್ನು ಹೇಳಿ. ಪ್ರಪಂಚಕ್ಕೆ, ಲೋಕಕ್ಕೆ ಏನು ವಿಚಾರ ಹೇಳ್ತೀರಾ ಅದು ಕೂಡ ಹೇಳಿ. ಅದು ಯಾರಿಗೆ ತಲುಪಬೇಕೋ ತಲುಪಲಿ. ದೇವರ ಸೇವೆಗಳಲ್ಲಿ ಯಾರಿದ್ದಾರೆ ಅದಕ್ಕೂ ಏನು ಉತ್ತರ ಕೊಡ್ತೀರೋ ಕೊಡಿ. ಯಾಕೆ ಬಾಬಾ ಇನ್ನೂ ಕೊಟ್ಟಿಲ್ಲ? ಮತ್ತು ತುಂಬ ಜನ ಅವ್ರ ಪಾಡಿಗೆ ಅವ್ರು ಇದ್ರೂ ವಾಮಾಚಾರ ಅಂತೆ, ಹೊಟ್ಟೆ ಉರಿ ಅಂತೆ, ಕಣ್ದೃಷ್ಟಿ ಅಂತೆ, ಅವರು ನೆಮ್ಮದಿಯಾಗಿರಬಾರ್ದು, ಏನೂ ಅವ್ರಿಗಿರಲ್ಲ, ಹೊಟ್ಟೆ ಕಿಚ್ಚು ತೊಂದರೆಗಳು ಏನಿರಲ್ಲ, ಅವರಲ್ಲಿ ಮನಸ್ತಾಪಗಳು ಏನೂ ಇರಲ್ಲ. ಆದರೂ ಅವ್ರ ಮೂಲೆಯಲ್ಲಿ ಅವರವರು ಅಕ್ಕಪಕ್ಕ ಆಗಲಿ, ನೆಂಟರೆಷ್ಟಾಗಲಿ, ಯಾರೇ ಆಗಲಿ, ಒಂದು ಮೂಲೆಯಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಎಲ್ಲರೂ ಅಕಸ್ಮಾತ್ ಪರಿಚಯ ಇದ್ದರೂ ಮಾತಾಡ್ಕೊಂಡು ಹೆಂಗೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದರೆ ಏನಾದರೂ ತಂದಿಡಬೇಕಲ್ಲ ಅಂದ್ಬಿಟ್ಟು ಜಗಳನ ತಂದಿಡೋಕ್ಕೆ, ಗಲಾಟೆಗಳು ಮಾಡೋದಕ್ಕೆ, ಕೆಣಕೋದಕ್ಕೆ, ಅವರ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ, ಗಲಾಟೆಗಳಿಗೆ ಅವಕಾಶ ಮಾಡಿಕೊಂಡು ದಾರಿ ತಪ್ಪಿಸ್ಬೇಕು ಇವ್ರನ್ನ, ನೆಮ್ಮದಿನ ಅಂತ ಸೈಲೆಂಟಾಗಿರ್ತಾರಲ್ಲ ಆಪೋಸಿಟ್ ಇಬ್ಬರು, ಅವರಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಎಲ್ಲಿಂದನೋ ಬಂದು ನೆಮ್ಮದಿ ಅಂತೂ ಹಾಳು ಮಾಡ್ತಾನೆ. ಆದರೆ ಒಬ್ಬರು ಗೊತ್ತಿರುತ್ತೆ ಇಲ್ಲಿ ಏನೋ ನಡೀತಾ ಇದೆ. ಇಬ್ಬರು ಸೈಲೆಂಟಾಗಿದ್ವಿ, ನಮ್ಮ ಪಾಡಿಗೆ ನಾವಿದ್ವಿ, ಇಷ್ಟು ದಿವಸ ಹಿಂಗಿದ್ವಲ್ಲ, ಇವಾಗ ಯಾಕೆ ಹಿಂಗೆ ಆಗ್ತಿದೆ ಅಂತ ಒಬ್ಬರು ಕಂಡುಹಿಡ್ಕೋತಾರೆ. ಆದರೆ ಇನ್ನೊಬ್ಬರು ಅವ್ರ ಮೈಂಡಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಮೂರನೇ ವ್ಯಕ್ತಿ, ಅದನ್ನು ತಲೆಯಲ್ಲಿಟ್ಕೊಂಡಿರ್ತಾರೆ. ಆ ಎರಡನೇ ವ್ಯಕ್ತಿ ಅದನ್ನು ಯೋಚನೆ ಮಾಡೋಷ್ಟರಲ್ಲಿ ಕಾಲ ಮಿತಿ ಮೀರಿರುತ್ತೆ. ಯಾವ ದೇವರು ಕೂಡ ಕೈ ಹಿಡಿಯೋಕ್ಕಾಗಲ್ಲ, ಯಾವ ಬಂಧು ಬಳಗನೂ ಕೈ ಹಿಡಿಯೋಕ್ಕೆ ದೇವ್ರು ಅವಕಾಶ ಕೊಡಲ್ಲ. ಯಾವೇ ಸ್ನೇಹಿತರು, ಎಷ್ಟೇ ಸ್ನೇಹಿತರಿರಲಿ, ಖಂಡಿತ ದೇವ್ರ ಕೈ ಇಡೀ ಅಂದ್ಬಿಟ್ಟು ಅವ್ರ ಮನ್ಸಿಗೆ ಕೊಡೋದೇ ಇಲ್ಲ. ಯಾಕೆ ಅಂದರೆ ಆ ಒಂದು ಒಳ್ಳೆಯ ಅವಕಾಶನ ನಾವು ಬಿಟ್ಟು ತಪ್ಪು ದಾರಿ ಹಿಡ್ದಿರ್ತೀವಲ್ಲ. ಹಾಗಾಗಿ ಸ್ನೇಹಿತರು ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ಬಂಧು ಬಳಗ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಕೋರ್ಟು ಕಚೇರಿ ಇರ್ಬೋದು, ಕಾನೂನು ಅಂತಂದರೆ ಕಾನೂನು ಪ್ರಕಾರ ಮತ್ತು ಸ್ಟೇಷನ್ಗಳು, ಯಾವುದೇ ವಿಚಾರದಲ್ಲೂ ಸಹಾಯ ಸಿಗದೇ ಇರೋ ಹಾಗೆ ದೇವರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ. ಕಾರಣ ಅವರಿಬ್ಬರು ಅವ್ರ ಪಾಡಿಗೆ ಅವರಿದ್ದರು, ಈ ಮೂರನೇ ವ್ಯಕ್ತಿ ಬಂದು ಇಷ್ಟೆಲ್ಲ ಹಾಳು ಮಾಡ್ದ, ಇವನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಆ ಮೂರನೇ ವ್ಯಕ್ತಿಗೆ ಬುದ್ಧಿ ಕಲಿಸ್ತಾನೆ. ಯಾವ ರೀತಿ ಕಲಿಸ್ತಾನೆ ಅದು ಯೋಚನೆ ಇರಲ್ಲ. ಎರಡನೇ ವ್ಯಕ್ತಿ ಅಂತೂ ಅದು ಆ ಯೋಚನೆ ಅವ್ರಿಗೆ ಬರೋಷ್ಟರಲ್ಲಿ ಅವ್ರಿಗೂ ಎಷ್ಟೋ ಮನಸ್ಸುಗಳು ಹಾಳಾಗಿ ತಲೆ ಕೆಡಿಸ್ಕೊಂಬಿಟ್ಟಿರ್ತಾರೆ. ಹೌದಲ್ಲ, ಏನು ಮಾಡಬೇಕು, ನಾನು ಹಾಳು ಮಾಡಬೇಕು, ನಾನು ನೆಮ್ಮದಿ ಹಾಳು ಮಾಡಬೇಕು ಅಂತ ಹೇಳಬೇಕಂದ್ರೆ ನಮ್ಮನೆ ಹತ್ರ ಬೆಳಗ್ಗೆ ಗೇಟ್ ತೆಗೆಯೋಷ್ಟರಲ್ಲಿ ನಮ್ಮನೆ ಗೇಟ್ ಹತ್ರ ತೀರ್ಥ ಥರ ಅಂಟಿರುತ್ತೆ, ಅದನ್ನು ಹಾಕಿರ್ತಾರೆ. ನಾನೇನು ಗೇಟ್ ತೆಗಿತೀನಿ ಬೆಳಗ್ಗೆ, ಆ ಟೈಮು ಹೆಂಗೆ ವಾಚ್ ಮಾಡ್ತಾಯಿದ್ದಾರೋ ನನಗಂತೂ ಗೊತ್ತಿಲ್ಲ. ರಥಗಳು ಬಿದ್ದಿರುತ್ತೆ, ಇಷ್ಟಿಷ್ಟಗಲ, ಒಂದೊಂದು ಸತಿ ಇಷ್ಟಾಗಲ ಬಿದ್ದಿರುತ್ತೆ, ಒಂದೊಂದು ಸತಿ ಇಷ್ಟಾಗಲ, ಎಲ್ಲ ಒಂದಷ್ಟಾಗಲ ರಥಗಳು ಬಿದ್ದಿರುತ್ತೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು. ಅವ್ರು ಯಾರು, ಹೆಂಗಸ ಗಂಡಸ, ಅವ್ರು ಎಲ್ಲಿರೋರು ದೂರ ಅಂತೂ ಇಲ್ಲ, ಅಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಎಲ್ಲಿ ಮಾಡ್ತಾಯಿದ್ದಾರೆ, ಹೇಗೆ ಬಂದು ಮಾಡ್ತಾಯಿದ್ದಾರೆ, ನಾನು ಪ್ರತಿಯೊಂದು ಗಮನಿಸಿದ್ದೀನಿ, ಸಾಕ್ಷಿ ಕೂಡ ಇಟ್ಟಿದ್ದೀನಿ. ನಾನು ಯಾವತ್ತು ನನ್ನ ವಿಚಾರದಲ್ಲಿ ಮಿತಿ ಮೀರ್ತಾರೆ ಆಗ ನಾನು ಆ ಸಾಕ್ಷಿನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಬ್ಲೆಸ್ಸಿಂಗ್ ಬಗ್ಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಇದೆ ಅಂತ. ಅದೇ ರೀತಿಯಾಗಿ ಬ್ಲೆಸ್ಸಿಂಗು ಮೊದಲನೇ ವ್ಯಕ್ತಿ, ಎರಡನೇ ವ್ಯಕ್ತಿ ಅಂತ ಹೇಳಿದ್ನಲ್ಲ, ನನ್ನ ವಿಚಾರಕ್ಕೂ ಸೇರಿನೇ ಹೇಳ್ತಾ ಇದ್ದೀನಿ. ಅವರು ಎರಡನೇ ವ್ಯಕ್ತಿ, ಆದರೆ ಅವರು ಚೆನ್ನಾಗೇ ಇದ್ವಿ.
ಮೂರನೇ ವ್ಯಕ್ತಿ, ಮೂರನೇವರು ಇಲ್ಲ, 3-4 ಸುಮಾರು ಜನ ಅವ್ರಿಗೆ ಫೋನ್ ಕಾಲ್ಸ್ ಮಾಡಿ ಫೋನ್ ಮುಖಾಂತರನೂ ಮಾತಾಡಿ ತಲೆ ಕೆಡಿಸ್ತಾ ಇದ್ದಾರೆ ಪಾಪ. ಒಳ್ಳೆ ವ್ಯಕ್ತಿಗೆ ಮಲೆ ಭೇಟಿನೂ ಆಗಿದ್ದಾರೆ. ಇದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ. ನನ್ನ ಮನೆ ಮುಂದೆ ಈ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಹಿಂದು ಮುಂದು ಒಂದು 5-6 ದಿನ, ಇನ್ನು 5 ದಿನಕ್ಕೆ ಅಮಾವಾಸ್ಯೆ ಇದೆ ಅಂದಾಗ ರಕ್ತ ಚೆಲ್ಲಬೇಕಾ, ಆ ನೀರು ಥರ ಅಂಟು ಚೆಲ್ಲಬೇಕಾ, ನಾನು ಅಲ್ಲಿ ರಂಗೋಲೆ ಬಿಡಬೇಕಾದ್ರೆ ನನ್ನ ತಲೆ ಮೇಲೆ ಬೀಳಬೇಕು, ನನ್ನ ಮೇಲೆ ಬೀಳಬೇಕು, ಏನಾದರೂ ಆಗಬೇಕು ಅಂತ ಮಂತ್ರಿಸ್ಕೊಂಡು ಬಂದು ಹಾಕ್ಸೋದು. ಪರವಾಗಿಲ್ಲ, ತುಂಬ ಒಳ್ಳೆಯದು. ಬಾಬಾ ಇದ್ದಾರೆ. ಆ ಎರಡನೇ ವ್ಯಕ್ತಿಗೂ, ಯಾರು ಎರಡನೇ ವ್ಯಕ್ತಿ ನಮ್ಮ ಮನೆ ಹತ್ರ ಹಾಕ್ತಾರಲ್ಲ ರಕ್ತ ಮತ್ತು ತೀರ್ಥದ ಥರ ಏನೋ ಮಂತ್ರಿಸ್ಕೊಂಡು ಬಂದು, ಆ ಎರಡನೇ ವ್ಯಕ್ತಿಗೂ ಬಾಬಾ ಇದ್ದಾರೆ. ಅವ್ರಿಗೆ ಒಳ್ಳೆ ಮನಸ್ಸು ಕೊಡಲಿ. ನನ್ನ ವಿಚಾರದಲ್ಲಿ ತಪ್ಪು ಕೆಲಸ ಮಾಡ್ದಿರ ಎಚ್ಚರವಾಗಿರಲಿ. ಎಚ್ಚರವಾಗಿರೋದು ನನಗಲ್ಲ, ಬಾಬಾ ವಿಚಾರದಲ್ಲಿ ಎಚ್ಚರವಾಗಿರಲಿ. ಏಕೆಂದರೆ ಅವರು ಬಾಬಾನ ಪೂಜೆ ಮಾಡ್ತಾರೆ, ನಾವು ಮಾಡ್ತೀವಿ. ಬಹಳ ಎಚ್ಚರವಾಗಿ ಸೈಲೆಂಟಾಗಿ 3ನೇ 4ನೇ ವ್ಯಕ್ತಿ ಎಷ್ಟು ವ್ಯಕ್ತಿಗಳು ನಿಮ್ಮ ತಲೆ ಕೆಡಿಸ್ತಾರೋ, 2ನೇ ವ್ಯಕ್ತಿಗೆ ಹೇಳ್ತಾ ಇರೋದು, ಆದಷ್ಟು ನಿಮಗೆ ಕೊಟ್ಟಿರೋ ಬುದ್ಧಿ, ನಿಮಗೆ ಕೊಟ್ಟಿರೋ ಜೀವನದ ಬಗ್ಗೆ ಗಮನ ಕೊಟ್ಟು ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ. 3ನೇ ವ್ಯಕ್ತಿ ಇನ್ನೊಬ್ಬರು ಎಷ್ಟು ಜನ ಹೇಳ್ತಾರೋ ಅದೆಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಮನೆ ಹತ್ರ, ನನ್ನ ಮನೆ ಹತ್ರ ನೀವು ರಥ ಆಗಲಿ ತೀರ್ಥ ಆಗಲಿ ಮಂತ್ರಿಸ್ಕೊಂಬಂದು ಏನೇನೋ ಹಾಕೋದು ಪ್ರಯೋಜನ ಇಲ್ಲ. ನೀವು ಉಪ್ಪು ತಿಂದಿದ್ದು ನೀವೇ ನೀರು ಕುಡಿಬೇಕು. ಕಾರ್ಡ್ ಇಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಇದನ್ನು ಯಾಕೆ ನನ್ನ ವಿಚಾರ ನಾನು ಸುಮಾರು ದಿವಸದಿಂದ ಇರೋದು ನಾನು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ. ಇಲ್ಲಿ ಬಾಯಲ್ಲಿ ಸಡನ್ನಾಗಿ ಹೇಳಿಸ್ತಾ ಇದ್ದಾರೆ ಬಾಬಾ. ಏನಕ್ಕಾಗಿ ನನಗೆ ಹೇಳಿಸಿದ್ರು ಗೊತ್ತಿಲ್ಲ. ಇಷ್ಟೊತ್ತಾಯಿತು ನಾನು ಕೂತ್ಕೊಂಡು ರೀಡಿಂಗ್ ಮಾಡೋಕ್ಕೆ. ಕಾರ್ಡ್ ಒಂದು ಕೊಟ್ಟಿಲ್ಲ, ಇದನ್ನು ಹೇಳಿಸೋದಕ್ಕೆ ಕೊಟ್ಟರು ಮನಸ್ಸು. ನನಗೆ ತಡಿಬೇಡ, ಹೇಳು ನೀನು ಅಂತ. ಅವರು ಸೂಚನೆಯಿಂದ ಯಾವುದೂ ನಾವು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸುಳ್ಳಲ್ಲ, ದೇವರ ಆಶೀರ್ವಾದ ಇಲ್ದಿರೋ ಉಳ್ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳಲ್ಲ, ನಿಜ ಅಲ್ವಾ? ಹಾಗಾಗಿ ಆ ಎರಡನೇ ವ್ಯಕ್ತಿ ನಮ್ಮ ಮನೆ ಹತ್ರ ತೀರ್ಥ ಮತ್ತು ಮಂತ್ರಿಸ್ಕೊಂಬಂದು ಏನೇನೋ ಹಾಕ್ತಾರಲ್ಲ, ಅವ್ರಿಗೆಲ್ಲ ಬಾಬಾ ಒಳ್ಳೆಯ ಆಶೀರ್ವಾದ ಮಾಡಲಿ, ಅವ್ರ ಜೀವನದಲ್ಲಿ ಒಳ್ಳೇದು ಕೊಡಲಿ. ಆದರೆ ನನ್ನ ಸದ್ಯಕ್ಕೆ ಬಂದು ಆ ರೀತಿ ಕೆಟ್ಟದ್ದು ಮಾಡ್ದಿರಾ ಇರಲಿ. ದೇವ್ರದ್ದು ಭಯ ಇದ್ದರೆ ಸಾಕು. ನಾನಂತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಾಬಾ ಆಯಿತು ಬಾಬಾ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಪ್ಲೀಸ್ ಹೇಳಿಸಿದ್ರಲ್ಲ, ನೀವು ಉತ್ತರ ಕೊಡಿ. ನಿಮ್ಮ ಉತ್ತರಕ್ಕೋಸ್ಕರ ತುಂಬ ಜನ ಕಾದಿದ್ದಾರೆ. ನಿಮ್ಮ ಆಶೀರ್ವಾದ ತುಂಬ ಜನಕ್ಕೆ ಬೇಕು. ನೋಡಿ, ಎಷ್ಟೊತ್ತಿಂದ ಬರ್ತಾನೆ ಇಲ್ಲ. ನಾನಂತೂ ಕಾರ್ಡ್ ಹಾಗೆ ತೆಗಿಯಲ್ಲ, ಅವರೇ ಕೊಡಬೇಕು. ನನಗಾಗಲೇ ಸಮಾಧಾನ ಆಯಿತು. ಬಾಬಾ ಒಳ್ಳೆ ಉತ್ತರನೇ ಕೊಡಿಸು ಬಾಬಾ, ಪ್ಲೀಸ್ ಪ್ಲೀಸ್. ಏಂಜಲ್ಸ್, ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾತಂ ಬಾಬಾ ವಿಭೂತಿಂ ಇದಮಾಶ್ರಯಾಮಿ. ಕಾಪಾಡು ತಂದೆ ಸಾಯಿರಾಮ, ಸಾಯಿನಾಥ, ಸತ್ಯಸಾಯಿ, ಶಿಡಿ ಸಾಯಿ, ರಾಘವೇಂದ್ರ, ಪ್ಲೀಸ್. ಇಷ್ಟೊತ್ತು ಮಾಡಿಬಿಟ್ರೆ ಹೇಗೆ ನೀವು? ಹೇಗೆ ಕೊಡಲಿ? ಯಾಕೆ ಇದರಲ್ಲಿ ಇವತ್ತು ಇಷ್ಟೊಂದು ಪರೀಕ್ಷೆ ಮಾಡ್ತಾಯಿದ್ದಾರೆ? ಬಾಬಾ ಪ್ಲೀಸ್, ನಾನು ತೆಗಿಯಲ್ಲ, ನೀವೇ ಕೊಡಬೇಕು ಬಾಬಾ. ಪ್ಲೀಸ್ ನನ್ನ ಪರೀಕ್ಷೆ ಮಾಡಬೇಡಿ, ಪ್ಲೀಸ್ 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 ಪ್ಲೀಸ್. ನೀವೇ ಕೊಟ್ಟರೆ ನಂಗೆ ಬಹಳ ಖುಷಿ. ಒಳ್ಳೆ ಮೆಸೇಜ್ ಕೊಡ್ತೀರಾ. ನಾನೇ ತೆಗೆದ್ರು ಅದು ನೀವೇ ತೆಗೆಸೋದು. ನಾನೇ ತೆಗೆದ್ರೂ, ನಾನು ಕಾರ್ಡ್ ತೆಗೆದ್ರು ನೀವೇ ಕೊಡೋದದು. ಪ್ಲೀಸ್ ಕೊಡಿ, ಉತ್ತರ ಕೊಡಿ ಪ್ಲೀಸ್. ಯಾಕಪ್ಪ ಇಷ್ಟೊಂದು ಶೋಧನೆ? ಓಕೆ ಆಯಿತು, ನಾನೇ ತೆಗಿತೀನಿ.
ನನ್ನ 2-3 ಕಾರ್ಡ್ ನೀವೇ ಕೊಡಿ ಬಾಬಾ. ಇದು ತೆಗ್ದಿದ್ದೀನಿ ನಾನೇ, ಫಸ್ಟ್ ಟೈಮ್ ತೆಗ್ದಿದ್ದೀನಿ ಬಾಬಾ ಇವತ್ತು. ಬೇಜಾರಾಗಿ, ಯಾಕೋ ನಿಮಗೂ ಬೇಜಾರಾಗಿದೆ. ಪ್ರಪಂಚದಲ್ಲಿ ನಾನು ಎಷ್ಟು ತಾಳ್ಮೆಯಿಂದ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಆದರೂ ಎಷ್ಟು ಕಾಟ ಕೊಡ್ತಾರಲ್ಲ ಅಂದ್ಬಿಟ್ಟು ನಿಮಗೂ ಬೇಜಾರಾಗಿ ಉತ್ತರ ಏನು ಕೊಡೋದು, ನಾನು ಏನು ಪ್ರಯೋಜನ ಇವ್ರಿಗೆ ಉತ್ತರಗಳು ಕೊಟ್ಟು ದಾರಿ ತೋರಿಸಿ ಏನು ಪ್ರಯೋಜನ? ನನ್ನ ಬಂದು ಮುಗಿತಾರೆ, ಪ್ರಾರ್ಥನೆ ಮಾಡ್ತಾರೆ, ನನ್ನನ್ನು ಬೇಡ್ಕೋತಾರೆ, ಬಾಬಾ ಕಾಪಾಡು, ಹಿಂಗೆ ನಮ್ಮ ಆಸೆಗಳನ್ನ ನೆರವೇರಿಸ್ಕೊಡು ಅಂದ್ಬಿಟ್ಟು ಮಾಡ್ತಾರೆ. ಏನು ಪ್ರಯೋಜನ ಅನ್ನೋ ಯೋಚನೆಯಲ್ಲಿ ನೀವು ಉತ್ತರ ಕೊಡಲಿಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿದೆ. ನನ್ನ ಮಾತನ್ನು ತೊದಲಿಸ್ತಿದ್ದಾರೆ ನಾನು ಹೇಳಬಾರ್ದು ಅಂತ. ಬಾಬಾ, ನೀನೇ ಬೇಜಾರು ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗೆ ಬಾಬಾ? ಪ್ಲೀಸ್ ಮತ್ತೆ ನಾನೇ ತೆಗಿಯೋಂಗೆ ಆಗ್ತಿದೆ. ದಯವಿಟ್ಟು ನಾನು ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ಯಾವುದೇ ಥರ ನಾನು ಸಾರಿ ಕೇಳೋಕ್ಕಾಗಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಯಾವುದೇ ಆಗಿರಲಿ 4-5 ಕಾರ್ಡ್ ಕೊಟ್ಟಿದ್ದೀರಾ ಬಾಬಾ. ಥ್ಯಾಂಕ್ ಯು, ಖುಷಿ ಆಯಿತು. ಇಷ್ಟೊತ್ತು ಕೂತಿದ್ದಕ್ಕೆ ನನಗೆ ಈ ಕೊಡಿ. ಪ್ರಪಂಚದಲ್ಲಿ ಯಾರೇ ಕಾರ್ಡ್ಸ್ ಯಾವುದೇ ಕಾರಣಕ್ಕೂ ತಪ್ಪುಗಳು ಮಾಡಿದ್ರು ಅದಕ್ಕೆ ನಾನು ಹೊಣೆ ಅಲ್ಲ. ಆದರೆ ನೀವು ಕೂಡ ಹೊಣೆ ಅಲ್ಲ ಬಾಬಾ, ನೀವು ಕೂಡ ಹೊಣೆ ಅಲ್ಲ. ತುಂಬ ಕಾರ್ಡ್ಸ್ ಕೊಟ್ರಿ, ತುಂಬ ಖುಷಿ ಆಯಿತು ಬಾಬಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಈಗಲಾದರೂ ಕೊಟ್ರಲ್ಲ, ನೀವು ಕಾರಣನೂ ಅಲ್ಲ. ಎಷ್ಟೇ ನೀವು ಒಳ್ಳೆ ದಾರಿ ತೋರಿಸಿ ಅವರು ತಪ್ಪು ದಾರಿಗೆ ಹೋಗ್ತಿದ್ದಾರೆ, ನಾನು ಏನು ಉತ್ತರ ಕೊಡಲ್ಲ ಹೋಗು ಅನ್ನೋ ರೀತಿಯಲ್ಲಿ ನೀವು ಇಷ್ಟೊತ್ತು ಕಾರ್ಡ್ ಕೊಡ್ದಿರಾ ಇದ್ರಿ. ಆದರೆ ನಾನು ಫಸ್ಟ್ ಟೈಮ್ ನಾನು ಬಲವಂತಾಗಿ ಕಾರ್ಡ್ ನಾನು ತೆಗ್ದಿರೋದು. ನಾನು ವಿಡಿಯೋ ಶುರು ಮಾಡಿದಾಗಿಂದ, ನಿಮ್ಮ ವಿದ್ಯೆನ ನಾನು ಕಲಿತಾಗಿಂದ ಫಸ್ಟ್ ಟೈಮ್ ಇದನ್ನು ತೆಗ್ದಿರೋದು. ಯಾವಾಗಲೂ ನಾನು ನೀವೇ ಕೊಡಿ ಅಂದರೆ ಕೊಟ್ಬಿಡ್ತಾಯಿದ್ರಿ. ಆದರೆ ನಿಮಗೆ ಇಲ್ಲಿ ಎಷ್ಟು ಬಾಬಾಗೆ ಬೇಜಾರಾಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಸಾರಿ ಬಾಬಾ, ಪ್ರಪಂಚದಲ್ಲಿ ನಾನು ಯಾರೇ ತಪ್ಪು ಮಾಡಿದ್ರೂ ನಾನು ತಿದ್ದೋ ಅಧಿಕಾರ ನನಗಿಲ್ಲ, ತಿದ್ದೋ ಪ್ರಯತ್ನ ನಾನು ಮಾಡಲ್ಲ. ನೀವು ಪ್ರಪಂಚದಲ್ಲಿ ನಿಮ್ಮ ಮಕ್ಕಳನ್ನ ಯಾವ ದಾರಿಗೆ ನಡೆಸ್ತೀರೋ, ಆ ತಪ್ಪು ಮಾಡೋವ್ರಿಗೆ ಕ್ಷಮಾಪಣೆ ಕೊಡ್ತೀರೋ, ಬುದ್ಧಿ ಕಲಿಸ್ತೀರೋ, ಹಾಗೇ ಬಿಟ್ಬಿಡ್ತೀರೋ, ಅದು ನನಗೆ ಬೇಡದೇ ಇರೋ ಮಾತು. ಯಾಕೆ ಅಂದರೆ ಅವರು ಕೂಡ ನಿಮ್ಮ ಮಕ್ಕಳು. ಒಳ್ಳೆ ದಾರಿಯಲ್ಲಿ ನಡೀತಾ ಇರೋರು ನಿಮ್ಮ ಮಕ್ಕಳೇ, ತಪ್ಪು ದಾರಿಯಲ್ಲಿ ನಡೀತಾ ಇರೋರು ನಿಮ್ಮ ಮಕ್ಕಳೇ. ಯಾರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೋ ಯಾರು ಇಲ್ವೋ ಅದು ಕೂಡ ನಾನು ಪ್ರಶ್ನೆ ಮಾಡಲ್ಲ ಬಾಬಾ. ಯಾವ ಕಾರಣಕ್ಕೆ ನೀವು ಇಷ್ಟು ಲೇಟ್ ಮಾಡಿದ್ರೂ ನನಗೆ ಅರ್ಥ ಆಗಿದೆ. ಇದಕ್ಕೆ ಸಂಬಂಧಪಟ್ಟವರು ಕೂಡ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಕೂಡ ಕಾರಣ ಅಲ್ಲ. ಓಕೆ, ಈಗ ಮೊದಲನೇ ಬಾರಿ ನಾನಾಗಿ ತೆಗ್ದಿರೋ ಕಾರ್ಡ್ ಏನು ಹೇಳುತ್ತೆ ಅದನ್ನು ನೋಡೋಣ. ನೋಡಿಬಿಟ್ಟು ಆಮೇಲೆ ಮಿಕ್ಕಿದ ಬಾಬಾ ಕೊಟ್ಟಿರೋದು ಹೇಳ್ತೀನಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ. ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮೊಳಗಿನ ಮಗು ಅಂದರೆ ನಿಮ್ಮ ಮನಸ್ಸನ್ನು ಮುಟ್ಟಿ ಒಳಗಿನ ಮಗು ಅಂದರೆ ಅದನ್ನು ಹೇಳ್ತಾರೆ. ಅದರ ಅರ್ಥ ನಿಮ್ಮ ಒಳಗಡೆ ಒಂದು ಮನಸ್ಸು ಇದೆಯಲ್ಲ, ಆ ಮನಸ್ಸಿನ ಮಗುನ ಮುಟ್ಟಿ ಯೋಚನೆ ಮಾಡಿ, ಆ ಮನಸ್ಸನ್ನು ಸಂಪರ್ಕ ಮಾಡಿ. ಮನಸ್ಸು ಎರಡೆರಡು ಕಡೆ ಹೋಗುತ್ತೆ, ಒಂದೇ ಕಡೆ ಆ ಮನಸ್ಸನ್ನು ಸಂಪರ್ಕ ಆಗೋ ಥರ ಮಾಡ್ಕೊಳ್ಳಿ. ಎರಡೆರಡು, ನನಗೆ ಅದು ಬೇಕು ಇದು ಬೇಕು, ನಾನು ಆ ದಾರಿಗೂ ಹೋಗಬೇಕು, ಈ ದಾರಿಗೂ ಹೋಗಬೇಕು, ಈ ಕಡೆ ದಾರಿಗೂ ಹೋಗಬೇಕು, ನನಗೆ ಯಾವ್ಯಾವ ದಾರಿ ಸಿಗುತ್ತೋ ಆ ಎಲ್ಲ ದಾರಿಗೂ ನಾನು ಹೋಗಬೇಕು ಅಂತ ಯೋಚನೆ ಮಾಡೋದು ಬೇಡ. ಯಾಕೆಂದರೆ ಒಳಗಿನ ಮಗುವಿಗೆ ಸಂಪರ್ಕ ಮಾಡಿ ಅಂದರೆ
ನಮ್ಮ ಮನಸ್ಸಲ್ಲೇ ಇರೋಂಥ ಮನಸ್ಸನ್ನು ಒಂದೇ ದಾರಿಯಲ್ಲಿ ನಾವು ಸಂಪರ್ಕ ಇಟ್ಕೊಂಡು ಹೋಗ್ತಾ ಇರಬೇಕು. ಅದು ಆ ಮನಸ್ಸು ಒಳಗಡೆ ಬಾಬಾ ಕೂಡ ಇರಬಹುದು. ಹಾಗಾಗಿ ಬಾಬಾ ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಒಳಗಿನ ಮಗುವನ್ನು ಗಮನಿಸು ಅಂತ. ಎರಡನೇದು, ಇಲ್ಲಿ ಬಾಬಾ ಎರಡನೇ ಕಾರ್ಡಲ್ಲಿ ಸಹಾನುಭೂತಿ ತೋರಿಸಿ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳಿ. ದ್ವೇಷದ ಕಡೆ ಬಿಟ್ಟು ಪ್ರೀತಿ ವಿಶ್ವಾಸದ ಕಡೆ ಮನಸ್ಸನ್ನು ಇಟ್ಕೊಂಡು ಆ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳಿ, ಆ ಶ್ರದ್ಧೆನ ಉಳಿಸ್ಕೊಳ್ಳಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇದಕ್ಕೆ ಮೇಲೆ ನಾನು ಹೆಚ್ಚಾಗಿ ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ನಾವು ಉಪಯೋಗಿಸ್ಕೋತೀವ ಅದು ತುಂಬ ನಮ್ಮ ಜೀವನಕ್ಕೆ ಉಪಯೋಗ ಬರೋವಂಥದ್ದು. ಹಾಗಾಗಿ ದಯವಿಟ್ಟು ಈ 2 ಕಾರ್ಡಲ್ಲಿ ಕೊಟ್ಟ ಹಾಗೆ ಪ್ರಯತ್ನ ಮಾಡಿ. ಖಂಡಿತ ಅದಕ್ಕೆ ಉತ್ತರ ಬಾಬಾ ಮುಂದಿನ ದಿನಗಳಲ್ಲಿ ಇದು ಯಾರಿಗೆ ಸಂಬಂಧಪಟ್ಟಿರುತ್ತೆ ಅವರಿಗೆ ಅದು ಅರ್ಥ ಮಾಡಿಸ್ತಾರೆ. ತಾಳ್ಮೆಯಿಂದ ಇರಿ, ಅಷ್ಟೇ ತಾಳ್ಮೆಯಿಂದ ಇರಿ, ಆಗತ್ತೆ. ಮೂರನೇದರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದು ಪವಾಡವನ್ನು ನಿರೀಕ್ಷಿಸಿ ಎದುರು ನೋಡಿ. ಆ ಪವಾಡಕ್ಕಾಗಿ ಬಾಬಾ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದರ ಕಡೆ ಗಮನ ಕೊಡಿ. ಖಂಡಿತವಾಗ್ಲೂ ನಿಮಗೆ ಆ ಪವಾಡ ಕೊಡೋದಕ್ಕೆ ಕಾದಿದ್ದಾರೆ. ನಿಮ್ಮ ಆಸೆ ಆಕಾಂಕ್ಷೆ ಏನೇ ಇರಲಿ, ಆ ಒಳ್ಳೆ ರೀತಿ ಪವಾಡ ಕೊಡೋದಕ್ಕೆ ಯಾವ ಪುಣ್ಯ ತುಂಬ್ರೋ ಗೊತ್ತಿಲ್ಲ, ಅದು ಖಂಡಿತ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಆಯಿತಾ? ಏಕೆಂದರೆ ತುಂಬ ದಿವಸದಿಂದ ನೀವು ಎದುರು ನೋಡ್ತಿರ್ತೀರ. ನಿಮ್ಮ ಜೀವನದಲ್ಲಿ ಮದುವೆ ವಿಚಾರ ಇರ್ಬೋದು, ಒಂದು ಒಳ್ಳೆ ವಿದ್ಯಾಭ್ಯಾಸ ಮತ್ತು ಒಳ್ಳೆ ಸಂಬಂಧ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಮಗು ಜನನ ಪಡಿಬೇಕು, ಒಂದು ಮಗುನ ನಾವು ಪಡ್ಕೋಬೇಕು ಅಂತ ನೀವು ಕನಸು ಕಾಣ್ತಾ ಇರ್ಬೋದು. ಮತ್ತು ಒಂದು ಮನೆ ಮಾಡ್ಕೋಬೇಕು, ಒಂದು ಕಾರ್ ತಗೋಬೇಕು, ಒಂದು ಕೆಲಸಕ್ಕೆ ಸೇರಬೇಕು, ಒಂದು ಪ್ರಮೋಷನ್ ಸಿಗಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಒಳ್ಳೆ ಡಾಕ್ಟ್ರ್ ಓದಬೇಕು, ಇಂಜಿನಿಯರ್ ಏನೇನೋ, ನಾನು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಕೆಲಸನ ಕಲಿಬೇಕು, ಈ ರೀತಿ ನೀವು ಯೋಚನೆಗಳಲ್ಲಿ ಇರ್ತಿರಲ್ಲ. ಒಂದು ಜಮೀನು ತಗೋಬೇಕು, ಸೈಟ್ ತಗೋಬೇಕು, ಅದರಲ್ಲಿ ವ್ಯವಸಾಯ ಮಾಡಬೇಕು, ಒಂದು ಒಳ್ಳೆ ಅಂಗಡಿ ಹಾಕಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು, ಅಥವಾ ಯಾರಾದರೂ ದೇವಸ್ಥಾನ, ಗುರುಗಳ ದೇವಸ್ಥಾನ, ಬಾಬಾದಾಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಮತ್ತು ದಕ್ಷಿಣಾಮೂರ್ತಿ ಸ್ವಾಮಿದಿರ್ಬೋದು, ಶಿರ್ಡಿರ ಸಾಯಿದು ಮತ್ತು ರಾಘವೇಂದ್ರ ಸ್ವಾಮಿಯವ್ರದ್ದು ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ದೇವಸ್ಥಾನ ನಿರ್ಮಾಣ ಮಾಡಬೇಕು, ನಾವು ಕಟ್ಟಿಸ್ಬೇಕು ದೇವಸ್ಥಾನನ ಅಂತ ಯಾರೆಲ್ಲ ಯೋಚನೆ ಮಾಡ್ಕೊಂಡಿರ್ತೀರೋ ಅವರಿಗೆ ಒಳ್ಳೆಯ ಸಮಯ, ಒಳ್ಳೆಯ ದಿನ, ಅವತ್ತಿನ ದಿನ ಬಾಬಾ ನಿಮಗೊಂದು ಪವಾಡ ತೋರಿಸ್ತಾರೆ. ಈ ವಿಚಾರದಲ್ಲಿ ಈಗ ಎಷ್ಟೊತ್ತು ಹೇಳಿದ ವಿಚಾರದಲ್ಲಿ ಯಾರಿಗೆ ಯಾವುದಕ್ಕೆ ಬಾಬಾ ಪವಾಡ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಅದು ನಿಮಗೆ ಜೀವನದಲ್ಲಿ ನೀವು ಅಂದುಕೊಂಡಿರೋ ಪವಾಡ ನಡೆದಾಗ ಬಾಬಾ ಅದನ್ನು ಕೊಟ್ಟಾಗ ನಿಮಗೆ ಗೊತ್ತಾಗತ್ತೆ. ಈ ಮೆಸೇಜ್ ಯಾರಿಗೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು, ತುಂಬ ಖುಷಿಯಾಯಿತು. 4ನೇ ಕಾರ್ಡಲ್ಲಿ ಇಲ್ಲಿ ಬಾಬಾ ಏನು ಹೇಳ್ತಾರೆ, ನಿನ್ನ ಹೊರಗಡೆ ನೀನು ನನ್ನನ್ನು ಹುಡುಕುವಷ್ಟು ನಾನು ದೂರ ನೋಡುತ್ತೇನೆ. ನಿನ್ನ ಮನಸ್ಸಲ್ಲಿ ನೀನು ನನ್ನನ್ನು ಹುಡುಕು, ನಿನ್ನ ಮನಸ್ಸಲ್ಲೇ ನನ್ನನ್ನು ಹುಡುಕು, ನಾನು ಅಲ್ಲಿದ್ದೀನಿ. ನೀನು ನನ್ನನ್ನು ಹೊರಗಡೆ ನೋಡಿದ್ರೆ ಅಷ್ಟೂ ನಾನು ದೂರ ನೋಡುತ್ತೇನೆ ಮೀನ್ಸ್ ಏನೋ ಅರ್ಥ ಆಗ್ತಲ್ಲ. ನೀವು ಬಾಬಾ ಅಲ್ಲಿ ತಾನೇ ಇದ್ದಾರೆ, ಅಯ್ಯೋ ಅಲ್ಲಿ ತಾನೇ ಇದ್ದಾರೆ, ಇಲ್ಲಿ ತಾನೇ ಇದ್ದಾರೆ, ಅಯ್ಯೋ ಅವರೇ ಬಿಡು, ಫೋಟೋದಲ್ಲಿ ತಾನೇ ಇದ್ದಾರೆ, ಅವ್ರೇನು ನೋಡ್ತಾ ಇದ್ದಾರಾ,
ಈ ರೀತಿ ಎಲ್ಲ ಯೋಚನೆಗಳು ಮಾಡಿದ್ರೆ ನಾವು ಮಾತಾಡೋದು ಪ್ರತಿಯೊಂದು ಏನೇ ಕೆಲಸ ಮಾಡ್ತಾ ಇರಲಿ ಪ್ರತಿಯೊಂದು ಬಾಬಾ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಹೊರಗಡೆ ದೇವರಿದ್ದಾನೆ ಅಂತ ನೋಡೋದಲ್ಲ, ಬರೀ ಬಾಬಾನೇ ಅಲ್ಲ, ಎಲ್ಲ ದೇವರೂ ಅಷ್ಟೇ ಪ್ರತಿಯೊಂದು ಪ್ರಾಣಿ ಜೀವಿಗಳು, ಉಸಿರಾಡೋ ಜೀವಿಗಳಲ್ಲಿ ಇರ್ತಾರೆ. ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಬಾಬಾ ಇದ್ದಾರೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಆ ರೀತಿ ನಾವು ನಡ್ಕೋಬೇಕು. ಅದನ್ನು ಫಸ್ಟು ಮಾಡು, ಮೊದಲು ಅದನ್ನು ಮಾಡು. ನನ್ನ ನಾಮಸ್ಮರಣೆ ಮಾಡು. ನಿನ್ನೊಳಗೆ ನಾನಿದ್ದೀನಿ, ನೀನು ಹೊರಗಡೆ ಹುಡುಕಿದ್ರೆ ನಾನು ದೂರನೇ ಇರ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದಷ್ಟು ನೀವು ನಿಮ್ಮೊಳಗಡೆ ಬಾಬಾನ ಇದ್ದಾರೆ ಅಂತ ಭಾವಿಸಿ, ಆಯ್ತಾ? ದೂರದಿಂದ ನೋಡೋದಕ್ಕೆ ಹೋಗಬೇಡಿ, ಬಾಬಾ ದೂರ ತಾನೇ ಇದ್ದಾರೆ ಅಂತ. ಈಗ ನಾನು ಬಾಬಾ ಕೊಟ್ಟಿರೋ ಕಾರ್ಡನ್ನ ತೆಗಿತೀನಿ, ಆದರೆ ಜೋಡಿಸಲ್ಲ ನೋಡಿ. ಅದು ಹೇಗೆ ಕೆಳಗಡೆಯಿಂದ ನಾನು ತೆಗಿತಾ ಇದ್ದೀನಿ, ಹೇಗೆ ಬಾಬಾ ಕೊಟ್ಟಿದ್ದಾರೋ ಅದೇ ರೀತಿ ನಾನು ಎತ್ಕೊಂಡು ಹೇಳ್ತೀನಿ. 5ನೇದು ಬಾಬಾ ಇಲ್ಲಿ ಹೇಳೋದೇನು ಅಂದರೆ, ನಿಮ್ಮೊಳಗೆ ನಾನಿದ್ದೀನಿ. ಅಲ್ಲೂ ಆ ಕಾರ್ಡಲ್ಲೂ ಅದನ್ನೇ ಹೇಳಿದ್ರು, ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ನೋಡ್ಕೋತೀನಿ, ಪ್ರತಿಯೊಂದು ನಾನು ನೋಡ್ಕೋತೀನಿ. ನಿಮ್ಮ ಮನಸ್ಸಲ್ಲಿ ಶ್ರದ್ಧೆಯಿಂದ ನನ್ನನ್ನು ಧ್ಯಾನ ಮಾಡಿ ಪೂಜೆ ಮಾಡ್ಕೊಳ್ಳಿ. ಪ್ರತಿಯೊಂದು ನಾನು ಗಮನಿಸ್ಕೋತೀನಿ, ನಾನು ನೋಡ್ಕೋತೀನಿ. ಧೈರ್ಯವಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟು ತಾಳ್ಮೆಯಿಂದ ಇರಿ. ನಿಮ್ಮ ಉಸಿರಲ್ಲೂ ನಾನು ಇದ್ದೀನಿ. ನನ್ನ ನೆರಳಲ್ಲಿ ನೀವು ಉಳಿಯಿರಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ತುಂಬ ಸುಲಭವಾಗಿ ಹೇಳಿಬಿಟ್ರು, ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಥ್ಯಾಂಕ್ ಯು ಬಾಬಾ. 6ನೇ ಕಾರ್ಡು, ನಾನು ಕೊಡುವ ಆಶೀರ್ವಾದಗಳನ್ನ, ಪವಾಡಗಳನ್ನ, ಅದನ್ನು ಅಡ್ಡಿಪಡಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದನ್ನು ನಾನು ಕೊಡೋದನ್ನು ಕೊಟ್ಟೇ ಕೊಡ್ತೀನಿ. ಯಾರೇ ಎಷ್ಟೇ ನನ್ನ ಆಶೀರ್ವಾದ ನನ್ನ ಮಕ್ಕಳಿಗೆ ನಾನು ಅದನ್ನು ಕೊಡೋದನ್ನು ತಪ್ಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರೋ ಮಾಡಿ, ನಾನು ಅದನ್ನು ತಾಳ್ಮೆಯಿಂದ ಗಮನಿಸ್ತಾ ಇರ್ತೀನಿ. ಯಾಕೆ ಅಂದರೆ ಅಲ್ಲಿ ನಾನು ಇದ್ದೀನಿ, ಇಲ್ಲಿ ಕೂಡ ಯಾರಿಗೆ ನಾನು ಆಶೀರ್ವಾದ ಕೊಡಬೇಕೋ ಅಲ್ಲೂ ಕೂಡ ನಾನು ಇದ್ದೀನಿ. ಹಾಗಾಗಿ ಇದರ ಕಡೆ ನಾನು ತುಂಬ ನೋಡ್ಕೊಂಡಿದ್ದೀನಿ. ಯಾವ ಕ್ಷಣದಲ್ಲೂ ನಾನು ಒಂದು ಏನು ಹೇಳೋದು, ಈ 1 ಸೆಕೆಂಡ್ ಅಂತಾರೆ, ಕಣ್ರೆಪ್ಪೆ ಹೊಡೆಯೋಷ್ಟರಲ್ಲೇ ಮ್ಯಾಜಿಕ್ ಮಾಡ್ತಾರೆ ಅಂತ, ಆ ರೀತಿ ಬಾಬಾ ಕಾಯ್ತಾ ಇದ್ದಾರೆ. ಬಾಬಾ ಕೊಡೋ ಬ್ಲೆಸ್ಸಿಂಗು, ಬಾಬಾ ಕೊಡೋ ಆಶೀರ್ವಾದಗಳನ್ನ ಎಷ್ಟೇ ತಡೆ ಹಿಡಿದ್ರೂ ಅದನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಆದಷ್ಟು ದೇವರು ಧ್ಯಾನ ಜಪ ಮಾಡಿ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಇನ್ನೂ ನಾವಿಷ್ಟು ಬೇಡ್ಕೋತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ, ನಮಗಿನ್ನೂ ದೇವ್ರ ಕರುಣೆ ತೋರಿಸಿಲ್ಲ ಅಂತ ಬಾಬಾ ಮೇಲೆ ಕೋಪ ಮಾಡ್ಕೋಬೇಡಿ. ಕೊಡ್ತಾರೆ, ಅದನ್ನು ಅಡ್ಡಿಪಡಿಸೋದಕ್ಕೆ ನೋಡ್ತಾ ಇದ್ದಾರೆ, ಅದು ಕೊಡಬಾರ್ದು ಅಂತ ತುಂಬ ಜನ ಅಡ್ಡಿಪಡಿಸ್ತಾ ಇದ್ದಾರೆ. ಆದರೆ ಖಂಡಿತವಾಗಿಯೂ ಕೊಡೋ ಸಮಯಕ್ಕೆ ಹೇಗೆ ಬೇಕಾದರೂ ಕೊಡ್ತಾರೆ. ಆ ಒಂದು ಬ್ಲೆಸ್ಸಿಂಗ್ನ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಧೈರ್ಯವಾಗಿಡಿ. ಇದು 6ನೇದು ಯಾರಿಗೆ ಸೇರಿದೆ ಅನ್ನೋದು ಅರ್ಥ ಆಗಲಿ. ಯಾವಾಗ ಯಾರಿಗೆ ಇದು ಉತ್ತರಗಳು ಸೇರುತ್ತೆ ಅದರಲ್ಲಿ ಸಂಬಂಧಪಟ್ಟಿರುತ್ತೆ ಅವರಿಗೆ. 7ನೇ ಕಾರ್ಡಲ್ಲಿ ಬಾಬಾ ಓಂ ಸಾಯಿರಾಮ್. ನಾನು ಇರುವಾಗ ನಿಮಗೇಕೆ ಚಿಂತೆ, ಏಕೆ ಭಯ? ನಾನಿರುವಾಗ ನಿಮಗೆ ಯಾಕೆ ಇಷ್ಟೊಂದು ಹೆದರಿಕೆ? ನಾನಿದ್ದೀನಿ. ನಾನಿದ್ದಾಗ ನಿಮಗೇಕೆ
ಚಿಂತೆ ಬೇಕಿಲ್ಲ, ಯಾವುದೇ ಥರ ಚಿಂತೆ ಬೇಕಿಲ್ಲ. ಆರಾಮಾಗಿರೋ. ನಿನ್ನ ಕೆಲಸ ಏನಿದೆಯೋ, ದಿನನಿತ್ಯ ಕರ್ತವ್ಯಗಳು, ನಿನ್ನ ಜವಾಬ್ದಾರಿಗಳು ಏನಿದೆಯೋ ಅದನ್ನು ಮಾಡ್ಕೊಂಡೋಗು. ಎಂಥವರೇ ಆಗಲಿ ಮೂರ್ಖರು ಬುದ್ಧಿವಂತರು, ಅತೀ ಬುದ್ಧಿವಂತರು ಎಷ್ಟೇ ನಿನಗೆ ಹಾಳು ಮಾಡೋಕ್ಕೆ ನೋಡಿದ್ರು ಅದನ್ನು ನಾನು ಎಲ್ಲಿ ಹಿಡಿಬೇಕು, ಎಲ್ಲಿ ಹಿಡಿದು ಕಟ್ಟಾಕಬೇಕು, ಎಲ್ಲಿ ಹಿಡಿದು ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತು. ನೀನು ತಾಳ್ಮೆಯಿಂದ ಇರು, ನಾನಿದ್ದೀನಿ, ನಾನು ನೋಡ್ಕೋತೀನಿ, ನೀನು ಕೆಲಸ ಮಾಡು ಅಂತ ಇಲ್ಲಿ ಒಬ್ಬರಿಗೆ ಹೇಳ್ತಾ ಇದ್ದಾರೆ. ಇದನ್ನು ಕಾಯ್ತಾ ಇರೋಂಥ ಬಾಬಾ ಅವ್ರಿಗೇನು ಹೇಳ್ತಾ ಇದ್ದಾರೆ, ನೀನು ಏನೇನು ಮಾಡ್ತೀಯೋ ಮಾಡು, ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ಇಷ್ಟೊಂದು ಅಡ್ಡಿ ಪಡ್ತಾ ಇದೆಯಲ್ಲ, ಯಾಕೆ? ನಾನು ಕೊಟ್ಟನಲ್ಲ ನಿನಗೆ ಜೀವನಕ್ಕೆ, ಮೋಸ ಮಾಡಿ ಬದುಕ್ತಿದ್ಯೋ? ನಾನು ಕೊಟ್ಟಿರೋ ಜೀವನ ಒಂದು, ಅದನ್ನು ನೀನು ಉಪಯೋಗಿಸ್ಕೊಳ್ದಿರಾ ಒಬ್ಬರು ದುಡ್ಡು, ಒಡವೆ, ಆಸ್ತಿ, ಅಂತಸ್ತು ಏನೇ ಆಗಿರ್ಬೋದು ಪ್ರತಿಯೊಂದು ಕಿತ್ಕೊಂಡಿದ್ದಲ್ಲದೆ ಇನ್ನಷ್ಟು ಕೀಳೋದಕ್ಕೆ ನೀನು ಇನ್ನೊಬ್ಬರನ್ನೂ ಹಾಳು ಮಾಡೋಕ್ಕೆ ಹೋಗ್ತಾ ಇದೆಯಲ್ಲ, ನಾನು ಈಗ ಬಿಡಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಕಾರ್ಡಲ್ಲಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ಇದು ಆಶ್ಚರ್ಯ ಆಗ್ತಿದೆ, ನಾನೇ ಮಾತಾಡ್ತಿದ್ದೀನ ಅಂತ. ಸರ, ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋದು, ಒಬ್ಬರಿಗೆ ನಾನಿದ್ದೀನಿ, ಚಿಂತೆ ಮಾಡಬೇಡ, ನಾನು ಇರುವಾಗ ನಿನಗೆ ಯಾಕೆ ಭಯ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿಗೆ ನಿಮಗೆ ಬುದ್ಧಿ ನಾನು ಕಲಿಸ್ದಿರ ಬಿಡಲ್ಲ. ಇಷ್ಟು ಜನನ ಹಾಳು ಮಾಡಿ ಇಷ್ಟೆಲ್ಲ ಅವರಿಂದ ಕಿತ್ಕೊಂಡಿದ್ದಲ್ಲದೆ ನೀನು ಇನ್ನೂ ಒಬ್ಬರನ್ನ ಹಾಳು ಮಾಡೋಕ್ಕೆ, ಕೆಟ್ಟದಕ್ಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ, ವಾಮಾಚಾರ ಅಂತ ಅವ್ರ ಹೆಸರು ಹಾಳು ಮಾಡ್ತಿದ್ಯಾ, ಅವ್ರ ನೆಮ್ಮದಿ ಹಾಳು ಮಾಡ್ತಿದ್ಯಾ, ಅವ್ರ ಜೀವನದ ಬಗ್ಗೆ ಗೊತ್ತಿದ್ದರೂ ಬೇಕಂತ ಪ್ರಪಂಚ ಇವ್ರನ್ನ ಕೆಟ್ಟದಾಗಿ ನೋಡಲಿ ಅಂತ ಅವಮಾನ ಮಾಡ್ತಿದ್ಯಲ್ಲ, ನಿನಗೆ ಸಮಯ ನೋಡಿಕೊಂಡು ಕಟ್ಟು ಹಾಕ್ತೀನೋ ಅಥವಾ ಬುದ್ಧಿ ಕಲಿಸ್ತೀನೋ, ಶಿಕ್ಷೆ ಕೊಡ್ತೀನೋ ಗೊತ್ತಿಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ತೊದಲಿಸ್ತಿದ್ದಾರೆ, ಹೇಳಬಾರ್ದು ಅಂತ. ಕತ್ತು ಕೂಡ ನನಗೆ ಬೆಳಗ್ಗೆಯಿಂದ ನಾನು ಮಾಡಬೇಕು ಅಂದ್ಕೊಂಡೆ, ರೀಡಿಂಗ್ ಮಾಡಬೇಕು ಅಂತ. ಆದರೆ ಕತ್ತು ತುಂಬ ನೋವು ಬಂದಂಗೆ, ಕತ್ತು ಇಸ್ಕದಂಗೆ ಆಗೋದು, ನೋವು ಅಂದರೆ ಚುಚ್ಚೋ ಥರ ಆ ರೀತಿಯೆಲ್ಲ ಆಗ್ತಾಯಿತ್ತು. ಆದರೂ ನಾನು ನಾನು ರೀಡಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ಒಂದೇ ನಂದು ಬೇರೆ ಕೆಲಸ ಇತ್ತು, ಬಿಟ್ಟು ಕೂತ್ಕೊಂಡು ಹೇಳಿಸ್ತಾ ಇದ್ದಾರೆ. ಇದು ಯಾರೋ ಸೇರುತ್ತೆ ಈ ಉತ್ತರ, ನೋಡೋಣ. ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ಹೊಸದು ಬರಬೇಕಾದರೆ ಹಳೆಯದು ಸಾಯಲೇಬೇಕು. ನನಗೆ ಇದು ಅರ್ಥ ಆಗ್ತಿಲ್ಲ, ಏನಿದು ಈ ಮಾತಿನ ಅರ್ಥ ಏನು ಅಂತ ಸ್ವಲ್ಪ ಅರ್ಥ ಆಗ್ತಿದೆ, ಇನ್ನು ಸ್ವಲ್ಪ ನಾನು ಕನ್ಫ್ಯೂಸ್ ಇದೆ. ಯಾಕೆ ಈ ರೀತಿ ಬಾಬಾ ಹೇಳಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ಈ ಮಾತು ಯಾರು ಈ ರೀತಿ ಹೇಳಿಸ್ತಾ ಇದ್ದಾರೆ ಬಾಬಾ. ಈ ಕಾರ್ಡ್ಸ್ ಎಲ್ಲನೂ, ಈಗ ನಾನು ತೆಗೆದಿರೋ ಕಾರ್ಡ್ಸ್ ಎಲ್ಲನೂ ನಾನು 4 ಕಾರ್ಡ್ ಅಷ್ಟೇ ತೆಗೆದಿದ್ದು, ಮಿಕ್ಕಿದ್ದು 5ನೇದು 6ನೇದು, ಹೌದು 4 ಮಾತ್ರ ನಾನು ತೆಗೆದಿದ್ದು. 5ರಿಂದ ಮಿಕ್ಕಿದ ಕಾರ್ಡ್ಸ್ ಎಲ್ಲ ಬಾಬಾ ಶಫಲ್ ಮಾಡಬೇಕಾದ್ರೆ ಕೊಟ್ಟಿದ್ದು. ತುಂಬ ಹೊತ್ತಿಂದ ಕೊಟ್ಟಿಲ್ಲ ನಾನು, ಏನು ಹಿಂಗೆ ಬಾಬಾ ಕೊಟ್ಟೇ ಇಲ್ವಲ್ಲ ಅಂತ ನಾನು ಪ್ರೇಯರ್ ಮಾಡಿಕೊಂಡೆ, ನೀವೇ ನೋಡಿದ್ರಿ. ಆದರೆ ಅವ್ರು ಕೊಟ್ಟಿರೋ ಕಾರ್ಡ್ಗಳಲ್ಲಿ ತುಂಬಾ ಆಶ್ಚರ್ಯವಾದದ್ದು ಮತ್ತು ಆಶೀರ್ವಾದಗಳು ಅದರಲ್ಲೂ ನಾನು ತೆಗೆದಿದ್ರಲ್ಲೂ ಇತ್ತು. ಇವ್ರು ಕೊಟ್ಟಿರೋದ್ರಲ್ಲಿ ಇನ್ನಷ್ಟು ಹೆಚ್ಚು ಆಶ್ಚರ್ಯಗಳಿದೆ, ಒಳ್ಳೆ ಮಾತುಗಳು, ಸಂದೇಶಗಳಿದೆ, ಎಚ್ಚರಿಕೆಗಳಿದೆ, ಧೈರ್ಯ ಇದೆ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಕಾರ್ಡಲ್ಲಿ, ಹೊಸದು ಬರಬೇಕಾದ್ರೆ ಹಳೆಯದು ಸಾಯಲೇಬೇಕು.
ಹಳೆದು ಹೋಗಲೇಬೇಕು. ಹಳೆಯದು ಅಂದರೆ ಕೆಟ್ಟ ನೆನಪುಗಳಿರ್ಬೋದು, ಆ ಕೆಟ್ಟ ಪರಿಸ್ಥಿತಿಗಳ ಕಷ್ಟಗಳಿರ್ಬೋದು, ಅವೆಲ್ಲ ಸುಟ್ಟು ಭಸ್ಮ ಆಗಲೇಬೇಕು. ಅದನ್ನು ನಾನು ನೋಡ್ಕೋತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕಾರಣ, ನಾನು ಇಷ್ಟು ದಿವಸ ತಾಳ್ಮೆಯಿಂದ ನೋಡಿದೆ, ಅದು ಸರಿ ಹೋಗುತ್ತೆ ಅಂತ. ಇಲ್ಲ, ಅದು ಸರಿ ಹೋಗಿಲ್ಲ, ಅದು ಮಿತಿ ಮೀರ್ತಿದೆ. ನಾನೀಗ ತೀರ್ಮಾನ ತಗೊಂಡಿದ್ದಾಯಿತು, ಇನ್ನು ಕಾಯೋದಿಲ್ಲ. ಇನ್ನೇನಿದ್ರು ನನ್ನ ಆಟ ನಾನು ತೋರಿಸ್ತೀನಿ. ನಾನು ಸುಮಾರು ಸತಿ ಕ್ಷಮಾಪಣೆ ಕೊಟ್ಟೆ, ಅದನ್ನು ಅವರು ನೋಡಿಕೊಂಡಿಲ್ಲ, ಅವರ ತಪ್ಪುಗಳನ್ನ ತಿದ್ದುಕೊಂಡಿಲ್ಲ. ಹಾಗಾಗಿ ನಾನು ಹಳೆಯದು ಸಾಯಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ. ಕ್ಷಮಾಪಣೆ ಕೊಟ್ಟು ಸಾಕಾಗಿದೆ, ನೋಡಿ ಕೂಡ ನನಗೂ ಸಾಕಾಗಿದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಾನಿನ್ನು ನನ್ನ ಕೆಲಸಗಳೇನಿದೆ ನಾನು ಮಾಡ್ಕೊಂಡು ಹೋಗ್ತೀನಿ. ಇನ್ನು ದಂಡಂ ದಶಗುಣಂ ಅಂದಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವುದೇ ಥರ ಯಾರೇ ಅಡ್ಡಿ ಬಂದರೋ ಅವ್ರನ್ನ ಏನು ಮಾಡಬೇಕೋ ಮಾಡಿ ನನ್ನ ಕೆಲಸನ, ನನ್ನ ಮಕ್ಕಳಿಗೆ ಏನು ಕೊಡಬೇಕೋ ನಾನು ಕೊಟ್ಕೊಳ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಬಾ. ಮತ್ತೊಂದು ಕಾರ್ಡಲ್ಲಿ ಏನು ಕೊಡ್ತಿದ್ದೀರಾ ಬಾಬಾ? ಸತ್ಯ ಸಾಯಿ, ಶಿರಡಿ ಸಾಯಿ, ರಾಘವೇಂದ್ರ. ಸಂತೋಷದಿಂದಿರಿ, ಒಳ್ಳೆ ದಿನಗಳು ಬರ್ತಾ ಇದೆ. ಸಂತೋಷ ತುಂಬ ನಿಮಗೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನೆಮ್ಮದಿಯಾಗಿರಿ. ಪ್ರತಿ ಕ್ಷಣ ಓಂ ಸಾಯಿರಾಮ್ ಅಂತ ಜಪ ಮಾಡಿ, ನಾಮಸ್ಮರಣೆ ಮಾಡಿ, ಆರಾಮಾಗಿರು, ನಾಮ ಜಪ ಮಾಡಿಕೊಂಡು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆದಷ್ಟು ನೀನು ಹೆಚ್ಚಾಗಿ ಒಳ್ಳೆಯ ಕರ್ಮಗಳು, ದೇವರ ಧ್ಯಾನ ಇರ್ಬೋದು, ಪೂಜೆ ಇರ್ಬೋದು, ಒಬ್ಬರಿಗೆ ಅನ್ನದಾನ ಮಾಡೋದು, ಒಬ್ಬರಿಗೆ ಒಂದು ಏನಾದರೂ ಉಡುಗೊರೆ ಕೊಡೋದಿರ್ಬೋದು, ಏನೇ ಇರ್ಬೋದು, ಅವೆಲ್ಲ ನಾನು ನಿನ್ನ ಕೈಲಿ ಮಾಡಿಸ್ತೀನಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಸಂತೋಷವಾಗಿರೋ, ನೆಮ್ಮದಿಯಾಗಿರೋ, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಸಂತೋಷನೂ ನಾನು ಕೊಡೋದಕ್ಕೆ ನಿಮಿಷದಲ್ಲೂ ಕೊಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಅಲ್ಲ, ಶುರು ಮಾಡಿಬಿಟ್ಟಿದ್ದಾರೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಶುರು ಮಾಡಿಬಿಟ್ಟಿದ್ದಾರೆ ಈ ಕಾರ್ಡ್ಗೆ. ನಿಜವಾಗ್ಲೂ ಒಂಥರ 2 ಕಾರ್ಡ್ಸಲ್ಲಿ ತುಂಬ ಉತ್ತರ ಚೆನ್ನಾಗಿತ್ತು, ಖುಷಿ ಆಯಿತು. ಥ್ಯಾಂಕ್ ಯು ಬಾಬಾ. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಕಾರ್ಡಲ್ಲಿ ನಿಮ್ಮ ಮನಸ್ಸು ಗೊಂದಲ ಮಾಡ್ಕೊಳ್ದಿರ ಒಂದೇ ಕಡೆ ಗಮನ ಇಟ್ಟು ನಿಮ್ಮ ಕೆಲಸಗಳನ್ನ ಮಾಡು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಅಡೆತಡೆಗಳಾಗಿತ್ತು, ತುಂಬಾ ವಿಚಿತ್ರಗಳಿತ್ತು, ಎಲ್ಲ ಆಗಿದೆ. ಆದರೆ ನೀನು ಧೈರ್ಯವಾಗಿರು, ಚಿಂತೆ ಯಾಕೆ, ನಾನಿರಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗೊಂದಲ ಬೇಡ, ಒಂದೇ ಮನಸ್ಸಿಂದ ನಿಮ್ಮ ಕೆಲಸನ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಏನು ಹೇಳ್ತಾ ಇದ್ದಾರೆ ಕಾರ್ಡಲ್ಲಿ, ನಿಮ್ಮ ಧರ್ಮವನ್ನು ನೀವು ಮಾಡಿ, ನಿಮ್ಮ ಧರ್ಮವನ್ನು ಗೌರವಿಸಿ, ನಿಮ್ಮ ಜೀವನದ ಉದ್ದೇಶಗಳೇನಿದೆ ಅದರ ಕಡೆ ಗಮನ ಕೊಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅವ್ರ ಉದ್ದೇಶ ಅವ್ರಿಗೆ ಬಿಟ್ಟಿದ್ದು, ನಿಮ್ಮ ಉದ್ದೇಶ ನಿಮಗೆ ಬಿಟ್ಟಿದ್ದು, ನಿಮ್ಮ ಯೋಚನೆ ನಿಮಗೆ ಬಿಟ್ಟಿದ್ದು, ಅವ್ರ ಯೋಚನೆ ಅವ್ರಿಗೆ ಬಿಟ್ಟಿದ್ದು. ಅವ್ರ ಯೋಚನೆನ ತಗೊಂಡು ನೀವು ತಿದ್ದಕ್ಕಾಗಲ್ಲ, ನಿಮ್ಮ ಯೋಚನೆನ ತಗೊಂಡು ಅವ್ರು ತಿದ್ದಕ್ಕಾಗಲ್ಲ. ಹಾಗಾಗಿ ನಿಮ್ಮ ಯೋಚನೆ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ನಿರ್ಧಾರ ಬಾಬಾಗೆ ತಿಳಿಸ್ಬಿಟ್ಟು ನಿಮ್ಮ ಕೆಲಸನ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳಿಬಿಟ್ರು,
ಇದು ಯಾರು ಯಾವಾಗ ನೋಡ್ತಾರೆ, ಯಾವಾಗ ಬೇಕಾದರೂ ಅನ್ವಯಿಸುತ್ತೆ. ಯಾವಾಗ ಬೇಕಾದರೂ ನೋಡಿದವರು ಅವರಿಗೆ ಸಂಬಂಧಪಟ್ಟಿರುತ್ತೆ ಒಂದೊಂದು ಮೆಸೇಜು. ಯಾರಿಗೆ ಅಂತ ಗೊತ್ತಿಲ್ಲ. ಅದು ಯಾರಿಗೆ ತಲುಪಬೇಕೋ ಈ ಮೆಸೇಜು ಅವರಿಗೆ ತಲುಪಿದಾಗ ಅವ್ರಿಗೆ ಆ ಬಾಬಾ ಆಶೀರ್ವಾದ ಇದು ನಮಗೆ ಕೊಟ್ಟಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ದಾಗ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಏಕಾಗ್ರತೆ ಇರಲಿ ಅಂತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಯೋಚನೆಯಲ್ಲಿ ಏಕಾಗ್ರತೆ ಇರಲಿ. ನೀವು ಯಾವುದೇ ಕೆಲಸ ಮಾಡಿದ್ರೂ ಒಂದೇ ಗಮನದಿಂದ ಮಾಡಿ. ಬಂಡತನ ಬೇಡ, ದಡ್ಡತನ ಬೇಡ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ಮಾರ್ಗದರ್ಶನ ನಾನು ತೋರಿಸಿರ್ಬೇಕಾದ್ರೆ ಅದನ್ನು ನೀವು ಮಾಡಿಕೊಂಡು ಹೋಗಿ. ಯಾಕೆ ಒಂಥರ ಇದು ಮಾಡ್ಕೊಳ್ತೀರಾ ಅಂತ ಇಲ್ಲಿ ಗಾಬರಿ ಏನೇನೋ ಯೋಚನೆಗಳು ಮಾಡ್ದಿರ ಏಕಾಗ್ರತೆಯಿಂದ ಗಮನ ಇಟ್ಟು ನಿಮ್ಮ ಕೆಲಸನ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಓಂ ಸಾಯಿರಾಮ್. ಇದು ಯಾರಿಗೆ? ಬಾಬಾ ಕಾಪಾಡಿ, ಬಾಬಾ ಕಾಪಾಡಿ. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ನಾನು ಲಿಮಿಟಾಗಿ ಎಲ್ರಿಗೂ ಆಸೆಗಳನ್ನ ಕೊಟ್ಟಿರ್ತೀನಿ. ನಮ್ಮ ಶಕ್ತಿಗೆ ಒಂದು ಅವರವರ ಶಕ್ತಿಗೆ ಯೋಗ್ಯತೆಗೆ ತಕ್ಕಂಥ ಆಸೆಗಳನ್ನ ಕೊಟ್ಟಿರ್ತೀನಿ. ಅಷ್ಟರಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನಕ್ಕೆ ತುಂಬಾ ಉಪಯೋಗ. ಅತಿ ಆಸೆ ಉಪಯೋಗ ಬರಲ್ಲ, ಅದು ಎಂದಿಗೂ ಸಾಧ್ಯ ಇಲ್ಲ. ಅದು ಒಂದು ಕ್ಷಣದ ದುರಾಸೆ. ಅತಿ ಆಸೆ ಬಂದು ದುರಾಸೆ ಒಂದು ಕ್ಷಣ ಮಾತ್ರ, ಮತ್ತೊಂದು ಕ್ಷಣಕ್ಕೆ ಅತಿ ಆಸೆ ಉಪಯೋಗಕ್ಕೆ ಬರಲ್ಲ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಅತಿ ಆಸೆ ಬಿಟ್ಟು ಬರೀ ಆಸೆಯಲ್ಲಿ ನಿಮ್ಮ ಜೀವನ ಸಾಗಿಸಿ, ಅದರಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಯಾರನ್ನಾದರೂ ಕ್ಷಮೆ ಕೇಳಬೇಕು ಅಂದರೆ ಕೇಳಿಬಿಡಿ. ಯಾಕೆಂದರೆ ಇಲ್ಲಿ ಕ್ಷಮೆ ಕೇಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗಾದರೂ ನಿಮ್ಮ ಮನಸ್ಸುಗಳಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮೆ ಕೇಳಬೇಕು ಅಂತಿದ್ದರೆ ದಯವಿಟ್ಟು ಕೇಳಿಬಿಡಿ. ಅದರಲ್ಲಿ ಯಾವುದೇ ಥರ ಅವಮಾನ, ಯಾವುದೇ ಥರ ಬೇಜಾರು ಇರಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ನೀವು ಕ್ಷಮಾಪಣೆ ಕೇಳೋ ಸಮಯ ಬಂದಿದೆ ಅಂದರೆ ಅದು ಕೂಡ ಕಾರಣ ಬಾಬಾ ಒಂದು ಪವಾಡನೇ. ಕ್ಷಮಾಪಣೆ ಕೇಳೋದು ತುಂಬ ಕಷ್ಟ ಏನಿಲ್ಲ, ಅಷ್ಟೇ ಸುಲಭನೂ ಏನಿಲ್ಲ. ಏಕೆಂದರೆ ತಪ್ಪು ಮಾಡಿದವನಿಗೆ ಕ್ಷಮಾಪಣೆ ಕೇಳಬೇಕಂದ್ರೆ ಅವನ ಮನಸ್ಸು ಅಯ್ಯೋ ಇಷ್ಟು ದಿವಸ ಹಿಂಗೆ ಕೇಳಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ, ಇವಾಗ ನಾನು ಕ್ಷಮಾಪಣೆ ಕೇಳಿದ್ರೆ ನನ್ನ ಮುಖವಾಡ ಗೊತ್ತಾಗ್ಬಿಡುತ್ತೆ ಅಂತ ಮನಸ್ಸಲ್ಲಿ ಅನಿಸುತ್ತೆ ಅಷ್ಟೇ. ಆದರೆ ನೀವು ನಿಮಗೆ ಕ್ಷಮಾಪಣೆ ಕೇಳೋ ಪರಿಸ್ಥಿತಿ ಕೊಟ್ಟಾಗ ಬಾಬಾ ಅವರು ಮುಂದೆ ನಿಮ್ಮ ಜೀವನದಲ್ಲಿ ಕ್ಷಮಾಪಣೆ ಕೇಳಿದ ತಕ್ಷಣ ಕ್ಷಮಾಪಣೆ ಕೇಳಿರೋರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನ, ಅವ್ರ ಜೀವನಕ್ಕೆ ಏನು ಬೇಕೋ ಒಳ್ಳೆ ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ. ಏಕೆಂದರೆ ಒಳ್ಳೆಯದು ಅವ್ರಿಗೆ ಕೊಟ್ಟಿರಲ್ಲ. ಯಾಕೆ ಕೊಟ್ಟಿರಲ್ಲ ಅಂದರೆ ಅವರು ತಪ್ಪು ಮಾಡಿರ್ತಾರಲ್ವ. ಯಾವ ವಿಚಾರಕ್ಕೆ ಅಂತ ಇಲ್ಲಿ ಹೇಳಿಸ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಅವರು ಹೇಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದೀನಿ ಬಾಬಾ. ನೀವು ಬಾಬಾ ಭಕ್ತರೇ, ಆದರೆ ಬಾಬಾನ ಪೂಜೆ ಮಾಡ್ತೀರಾ, ನೆನೆಸ್ಕೋತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ. ಆದರೆ ಇಲ್ಲಿ ಕ್ಷಮಾಪಣೆ ಕೇಳೋ ಪರಿಸ್ಥಿತಿ ಯಾರಿಗೆ ಬಂದಿದೆ, ಯಾರನ್ನ ಕ್ಷಮಾಪಣೆ ಕೇಳಬೇಕು, ಆ ವ್ಯಕ್ತಿ ಯಾರು, ಕ್ಷಮಾಪಣೆ ಕೇಳೋ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ. ಅದು ಒಂದು ವೇಳೆ ಕ್ಷಮಾಪಣೆ ಕೇಳೋ ಪರಿಸ್ಥಿತಿಯಲ್ಲಿ ಇದ್ದವರು ಒಂದು ಕಾಲದಲ್ಲಿ ತಪ್ಪು ಮಾಡಿರ್ಬೋದು, ಅಂದರೆ ಬಾಬಾ ಅವ್ರ ಲೆಕ್ಕದಲ್ಲಿ ತಪ್ಪು ಮಾಡಿರ್ಬೋದು ನೀವು. ಹಾಗಾಗಿ ನಿಮಗೆ ಏನು ಬಾಬಾ ಕೊಡಬೇಕು ಅಂತಿರ್ತಾರೆ, ನೀವು ಆಸೆ ಅಂದರೆ ಅತೀ ಆಸೆ ಪಟ್ಟಿರ್ತೀರಲ್ಲ, ಅದನ್ನೆಲ್ಲ ಅಲ್ಲೇ ಪಕ್ಕಕ್ಕೆ ಇಟ್ಟಿರ್ತಾರೆ. ನಿಮ್ಮ ಆಸೆನ ನೆರವೇರ್ಸೋಕ್ಕೆ
ಬಾಬಾ ಕಾಯ್ತಾ ಇದ್ದಾರೆ. ಹಾಗಾಗಿ ಅತಿ ಆಸೆ ಪಟ್ಟಿದ್ರಿಂದ ನಿಮಗೆ ಆಸೆ ಬಗ್ಗೆ ಮಾತ್ರ ಬ್ಲೆಸ್ಸಿಂಗ್ ಸಿಗುತ್ತೆ. ಅತಿ ಆಸೆಗೆ ಬಾಬಾ ಬ್ಲೆಸ್ಸಿಂಗ್ ಸಿಗಲ್ಲ, ಅವರ ಆಶೀರ್ವಾದ ಯಾವುದೇ ದೇವರುಗಳು ಕೊಡಲ್ಲ. ಹಾಗಾಗಿ ದಯವಿಟ್ಟು ಅತಿ ಆಸೆ ಬಿಟ್ಟು ಆಸೆ ಅನ್ನೋ ಒಂದು ಲಿಮಿಟ್ಗೆ ನೀವು ಬಂದು ಕ್ಷಮಾಪಣೆ ಕೇಳಿದಾಗ ನಿಮಗೆ ಅಂತ ಬಾಬಾ ಬ್ಲೆಸ್ಸಿಂಗ್ ಕೊಡೋದು ತುಂಬ ಪೆಂಡಿಂಗ್ ಇಟ್ಟಿದ್ದಾರೆ. ಒಂದು ಗಂಟು ಮಾಡಿನೇ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ನೀವು ಕ್ಷಮಾಪಣೆ ಯಾರನ್ನ ಕೇಳಬೇಕೋ ಅಸಹ್ಯ ಪಡೆದಿರ, ಮುಜುಗರ ಪಡೆದಿರ, ಧೈರ್ಯವಾಗಿ ಸಮಾಧಾನವಾಗಿ ಅವರು ಒಪ್ಕೊಳ್ತಾರೋ, ನಿಮ್ಮ ಕ್ಷಮಾಪಣೆ ಅವ್ರು ಒಪ್ಕೊಳ್ತಾರೋ ಬಿಡ್ತಾರೋ ಅದು ಬೇಡ. ನೀವು ಕೇಳೋದು ಕೇಳಿಬಿಡಿ, ಕ್ಷಮಾಪಣೆ ಕೇಳೋದು ಕೇಳಿಬಿಡಿ. ಯಾರನ್ನೇ ಆಗಲಿ, ಎಂಥವ್ರೆ, ಚಿಕ್ಕವರು ದೊಡ್ಡವ್ರನ್ನೇ ಆಗಲಿ, ದೊಡ್ಡವ್ರು ಚಿಕ್ಕವ್ರನ್ನೇ ಆಗಲಿ, ಕ್ಷಮಾಪಣೆ ಕೇಳಬೇಕಾ ಕೇಳಿಬಿಡಿ, ತೊಂದರೆನೇ ಇಲ್ಲ, ಬೇಜಾರೇ ಇಲ್ಲ. ನೀವು ಕೇಳಿದ ತಕ್ಷಣ ಏನು ನಡೆಯುತ್ತೆ ಗೊತ್ತಾ? ಕೇಳಿದವ್ರಿಗೆ ಬಾಬಾ ಆಶೀರ್ವಾದ ಗಂಟು ಕಟ್ಟು ಪಕ್ಕಕ್ಕಿಟ್ಟಿದ್ರಲ್ಲ, ಅದನ್ನು ಗಂಟನ್ನು ಬಿಚ್ಚಿ ನಿಮಗೇನು ಆಶೀರ್ವಾದಗಳು ಕೊಡಬೇಕು, ನಿಮಗೇನು ಒಂದು ಒಳ್ಳೆಯದನ್ನು ಕೊಡಬೇಕು ಅಂತ ಬಾಬಾ ಬಚ್ಚಿಟ್ಟಿದ್ರೋ, ಗಂಟು ಕಟ್ಟಿ ಬಚ್ಚಿಟ್ಟಿದ್ರೋ ಅದನ್ನು ಬಿಡುಗಡೆ ಮಾಡ್ತಾರೆ. ನಿಮಗೆ ಇನ್ನೇನು ಕೊಡಬೇಕೋ ಜೀವನದಲ್ಲಿ ಅದನ್ನೆಲ್ಲ ಕೊಡ್ತಾ ಬರ್ತಾರೆ. ನೀವು ಕ್ಷಮಾಪಣೆ ಕೇಳ್ದೆ ನಾನು ಬಿಡು, ಆಯಿತು ಬಿಡು, ನಾನು ಕೇಳಿದ್ದಾಯ್ತು ಬಿಡು, ಇನ್ನೇನು ನಂದು ಉಳ್ದಿಲ್ಲ, ಆಯಿತು, ನನ್ನ ಮುಗಿದೋಯ್ತು, ಇನ್ನು ಅಷ್ಟೇ, ನನ್ನ ರಾಜ್ಯ ಆಳದೆ, ನನ್ನ ಇಷ್ಟ ಬಂದಂಗೆ ಅಂತಂದರೆ ಮತ್ತೆ ಬಾಬಾ ಆ ಗಂಟನ್ನು ಹಾಗೆ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡ್ತಾರೆ. ಹಾಗಾಗಿ ಕ್ಷಮಾಪಣೆ ಕೇಳಿದ ತಕ್ಷಣ 2 ಕೊಂಬಂದ್ಬಿಡ್ತು ಇವ್ರಿಗೆ ಅಂತ ಹಳಬ್ರು ಹೇಳ್ತಾರಲ್ಲ, ಓ ಇವನ್ಗೆ ಜಾಸ್ತಿ ಸಲಹೆ ಕೊಟ್ಟಿದ್ದೆ ತಪ್ಪಾಯಿತು, 2 ಕೊಂಬು ಬಂದ್ಬಿಡ್ತು, ಇವನಿಗೆ ದುರಂಕಾರ ಬಂದ್ಬಿಡ್ತು ಅಂತ ಹಿರಿಯರು ಹೇಳ್ತಾರಲ್ಲ, ಆ ರೀತಿ ಮಾಡ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ಇಲ್ಲಿ ಬಾಬಾ ಕ್ಷಮಾಪಣೆ ಕೊಟ್ಟ ಮೇಲೆ ನಿಮಗೆ ಒಳ್ಳೆಯದನ್ನು ಕೊಡೋದಕ್ಕೆ ಗಂಟು ಕಟ್ಟಿ ಇಟ್ಟಿರೋ ಆಶೀರ್ವಾದಗಳನ್ನ ಖಂಡಿತವಾಗ್ಲೂ ನಿಮಗೆ ಅದೆಲ್ಲ ಕೊಡ್ತಾ ಬರ್ತಾರೆ. ಅದನ್ನು ಉಳಿಸ್ಕೊಳ್ಳಿ ದಯವಿಟ್ಟು. ಈ ಮೆಸೇಜ್ ಯಾರಿಗೆ ಅಂತ ಗೊತ್ತಿಲ್ಲ, ದಯವಿಟ್ಟು ರಿಕ್ವೆಸ್ಟ್, ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಈ ಮೆಸೇಜ್ ಯಾರ್ಯಾರಿಗೆ ಸಂಬಂಧಪಡುತ್ತೋ ಅದು ಅವರವರಿಗೆ ಮನಸ್ಸಿಗೆ ಗೊತ್ತಾದಾಗ, ನೋಡಿದಾಗ, ಈ ವಿಚಾರ ನಿಮ್ಮ ಮನಸ್ಸಿಗೆ ತಲುಪಿದಾಗ ಕ್ಷಮಾಪಣೆ ಅಂತ ಹಾಕಿಬಿಟ್ಟು ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಹಾಕಿ, ಕ್ಷಮಾಪಣೆ ಅಂತ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿ ಓಂ ಸಾಯಿರಾಮ್ ಅಂತ ಹಾಕಿ. ಆವಾಗ ನಿಮಗೆ ಈ ಸಂದೇಶ ಬಾಬಾ ಕೊಟ್ಟಿರೋದು ನಿಮಗೆ ತಲುಪುತ್ತೆ, ಅದು ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಕಮೆಂಟಲ್ಲಿ ಈ ರೀತಿ ಹಾಕಿ ಅಂತ ಹೇಳೋದು ಕಾರಣ ಇಷ್ಟೇ, ನಿಮಗೆ ಆ ಬ್ಲೆಸ್ಸಿಂಗ್ ಕನೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆದಷ್ಟು ಕ್ಷಮಾಪಣೆ ಕೇಳಿ ನಿಮ್ಮ ಒಂದು ಆಸೆಗಳಿಗೆ, ಅತಿ ಆಸೆ ಅಲ್ಲ, ಆಸೆಗಳಿಗೆ ದಾರಿ ಬಾಬಾ ಕೊಡೋದಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಕೊನೆಯದಾಗಿ 2ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ, ನಿಮ್ಮ ಪರಿಶ್ರಮಕ್ಕೆ ನಾನು ಬೆಂಬಲ ಇದ್ದೀನಿ, ನನ್ನ ಸಪೋರ್ಟು ನಿಮಗೆ ಇದೆ, ನನ್ನ ಆಶೀರ್ವಾದ ನಿಮಗಿದೆ, ಧೈರ್ಯ ಕೆಡಬೇಡಿ, ನಿಮ್ಮ ಶ್ರಮಕ್ಕೆ ಫಲ ಸಿಗಲ್ಲ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಶ್ರಮಕ್ಕೆ ಫಲ, ನಾನು ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಯಶಸ್ಸು ಕೊಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೇ ಥರ ಅನುಮಾನಗಳು ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ. ಕೊನೆಯದಾಗಿ ಬಾಬಾ ಇಲ್ಲಿ ಸತ್ಯವನ್ನೇ ಹೇಳಿ, ಸತ್ಯದಾರಿಯಲ್ಲೇ ನಡೀರಿ ಅಂತ ಇಲ್ಲಿ ಬಾಬಾ ಹೇಳ್ತಾರೆ. ಟ್ರೂ, ನಿಜ. ಎಲ್ಲಿ ಎಷ್ಟು ಸುಳ್ಳನ್ನು ಮುಚ್ಚಿಟ್ರೂ ಸತ್ಯ ಒಂದಲ್ಲ ಒಂದಿನ ಈಚೆ ಬರಲೇಬೇಕು. ದಯವಿಟ್ಟು ಆದಷ್ಟು ಸತ್ಯದಿಂದ ನಡೀರಿ, ಸತ್ಯವಾಗಿ ನಡೀರಿ. ಎಷ್ಟು ನಾವು ಟ್ರೂ ಅನ್ನೋ ಪದಕ್ಕೆ ನಾವು ಗೌರವ ಕೊಟ್ಟು ನಡ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದೇ ಆಗುತ್ತೆ. ಎಷ್ಟು ನಾವು ಸತ್ಯನ ಮುಚ್ಚಿಟ್ಟು ಸುಳ್ಳನ್ನ ಹೇಳಿಕೊಂಡು ನಾವು
ನಡ್ಕೊಂಡು ಹೋಗ್ತೀವೋ ಅಷ್ಟು ನಮಗೆ ಜೀವನ ಉದ್ಧಾರ ಆಗಲ್ಲ, ಏಳಿಗೆ ಆಗಲ್ಲ. ಎಲ್ಲೋ ಒಂದು ಕಡೆ ನಾವೂ ಪೂಜೆ ಮಾಡ್ತಿದ್ದೀವಲ್ಲ, ನಮ್ಗೆ ಯಾಕೆ ಇಲ್ಲಿ ಇಷ್ಟೊಂದು ಪೂಜೆ ಪುನಸ್ಕಾರ ಅಂತೆ, ಅಭಿಷೇಕ ಅಂತೆ, ಹೋಮ ಅಂತೆ, ವಾವ್, ಗಂಡ ಹೆಂಡತಿ ಮಕ್ಕಳು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಪ್ಪ ಹಂಗೆ ಮಾಡ್ತೀವಿ ಗೊತ್ತಾ, ಅಭಿಷೇಕ ಮಾಡ್ತೀವಿ ಗೊತ್ತಾ, ನನ್ನನ್ನು ಮಾತ್ರ ಕಾಪಾಡಪ್ಪ ಅಂತ ಕೇಳ್ತಾರೆ ಕೆಲವರು. ಅಯ್ಯೋ, ಅವ್ರು ಮಾಡಿದ್ದು ಅವ್ರದ್ದು, ಗಂಡ ಮಾಡಿದ್ದು ಗಂಡಂದು, ಹೆಂಡ್ತಿ ಮಾಡಿದ್ದು ಹೆಂಡ್ತಿದು, ಮಕ್ಕಳು ಮಾಡಿದ್ದು ಅಯ್ಯೋ ಅವ್ರಿಗೆ ಬೇಕಿರೋದು ಅವ್ರು ನೋಡ್ಕೊಳ್ಳಿ. ಹಂಗಲ್ಲ, ಸ್ವಾರ್ಥಿಗಳು ಅಂತಾರೆ. ನನ್ನ ಹೆಂಡತಿ ಮಕ್ಕಳಿಗೆ ಭಗವಂತ ಯಾವ ದೇವ್ರನಿಗೆ ಹೋಗ್ತೀರೋ, ಯಾವ ದೇವ್ರನ್ನ ಪೂಜೆ ಮಾಡ್ತೀರೋ, ಯಾವ ದೇವಸ್ಥಾನಗಳಿಗೆ ಹೋಗ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಕೊನೆ ಕಾರ್ಡಲ್ಲಿ ಇದರ ಅರ್ಥಗಳನ್ನ ಹೇಳಿಸ್ತಾ ಇದ್ದಾರೆ. ನನ್ನ ಮಕ್ಕಳನ್ನು, ನನ್ನನ್ನು, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡು, ನನ್ನ ತಂದೆ ತಾಯಿನ ಕಾಪಾಡು, ಅಥವಾ ನನ್ನ ನಾದ್ನಿ ಕುಟುಂಬದೀರನ್ನ ಕಾಪಾಡು, ನನ್ನ ಮೈದನ ಕುಟುಂಬನ ಕಾಪಾಡು, ನನ್ನ ಹೆಂಡತಿಯಾದ ತಂದೆ ತಾಯಿನ ಕಾಪಾಡು, ನನ್ನ ಹೆಂಡತಿಯಾದ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗೀರು. ಗಂಡನಿಗೂ ಆಗಿರುತ್ತೆ ಈ ಸಂಬಂಧಗಳು, ಹೆಂಡತಿಗೂ ಆಗಿರುತ್ತೆ ಈ ಸಂಬಂಧಗಳು. ಹಾಗಾಗಿ ಸತ್ಯದ ಮಾರ್ಗ ಅಂದರೆ ಇವುಗಳು ಕೂಡ ಸೇರಿರುತ್ತೆ ಅರ್ಥಗಳು. ಬರೀ ಸತ್ಯ ಅಂದರೆ ಒಂದೇ ಪದ ಅಲ್ಲ, ಒಂದೇ ವಾಕ್ಯ ಅಲ್ಲ. ಆ ಒಂದು ಸತ್ಯದಲ್ಲಿ ಎಷ್ಟೋ ಅರ್ಥಗಳು ಸೇರಿರುತ್ತೆ. ಅದನ್ನು ನಾವು ಬಿಡಿಸಿ ಅರ್ಥ ಮಾಡ್ಕೋಬೇಕು. ಆಗ ನಾವು ಯಾವ ರೀತಿ ನಾವು ಬದುಕ್ತೀವಿ, ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ, ನಾವು ಜಂಬ ಕೊಚ್ಕೋಬೋದು. ಅವ್ರು ನನ್ನ ಅಲ್ಲಿ ಕರ್ಕೊಂಡೋಗಿದ್ರು ಗೊತ್ತಾ, ಎಷ್ಟು ಒಳ್ಳೆಯದಿತ್ತು ಗೊತ್ತಾ ಜಾಗ, ಅಲ್ಲಿ ಹೋದ್ವಿ, ಎಷ್ಟು ನೋಡೋದಕ್ಕೆ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಏನೇನೋ ಇತ್ತು, ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಇತ್ತು, ಎಂಜಾಯ್ ಮಾಡಿದ್ವಿ. ನೀವೇನೇ ಎಂಜಾಯ್ ಮಾಡಿದ್ರು ಅಲ್ಲೇನು ಬಂತು, ಯಾರ ಜೊತೆ ಎಂಜಾಯ್ ಮಾಡಿದ್ರಿ, ಯಾರ ಜೊತೆ ಹೋಗಿ ಏನೇನು ತಿಂದ್ರಿ, ಯಾರ ಜೊತೆ ಹೋಗಿ ಯಾವ್ಯಾವ ಸ್ಥಳದಲ್ಲಿ ಹೋಗಿ ಏನೇನು ನೋಡಿದ್ರಿ, ಯಾವ್ಯಾವ ಪುಣ್ಯಕ್ಷೇತ್ರನ, ಪಾಪದ ಕ್ಷೇತ್ರನ, ಯಾವ ಸ್ಥಳಕ್ಕೆ ಹೋಗಿದ್ರಿ, ಏನು ಬೇಕಾದರೂ ಊಹೆ ಮಾಡ್ಕೋಬೋದು. ಅಲ್ಲಿ ನಾವೇನು ಹೋಗಿ ಅಲ್ಲಿ ಮಾಡ್ತೀವೋ ಯಾರೋ ಕರ್ಕೊಂಡೋಗಿರ್ಬೋದು. ನಮ್ಮ ಬುದ್ಧಿ ಎಲ್ಲೋಗಿದೆ, ನಮ್ಮ ಬುದ್ಧಿಗಳೆಲ್ಲೋಗಿದೆ, ನಮ್ಮ ಬುದ್ಧಿ ನಾವು ಕೈಯಲ್ಲಿ ಇಟ್ಕೊಳ್ಳೇಬೇಕು. ಹಾಗಾಗಿ ಇಲ್ಲಿ ಏನು ಹೇಳ್ತಾರಂದರೆ ಬಾಬಾ, ನಾನು ಸತ್ಯದ ದಾರಿಯಲ್ಲಿ ನಡೀರಿ ಅಂತ ಹೇಳಿದ್ದೀನಿ. ಆದಷ್ಟು ನಾನು ಕೊಟ್ಟಿರೋ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಗಂಡ ಹೆಂಡ್ತಿನ ಕೇಳ್ಕೋಬೇಕು, ಹೆಂಡತಿ ಮಕ್ಕಳು ಕೇಳ್ಕೋಬೇಕು. ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಅವ್ರಿಗೆಲ್ಲ ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ, ಜೊತೆಲಿದ್ದು ನಡೆಸ್ಕೊಂಡೋಗಪ್ಪ ನಮ್ಮ ಜೀವನನ ಅಂತ ಯಾವಾಗ ಇವ್ರಿಗೋಸ್ಕರ ನಾವು ಕೇಳಿಕೊಂಡು ದೇವರಲ್ಲಿ ಬೇಡ್ಕೊಂಡು ನಮ್ಮ ಜೀವನನ ಒಗ್ಗಟ್ಟಲ್ಲಿ ಹೋಗ್ತೀವಿ ಅಂದರೆ ಆವಾಗ ಖಂಡಿತವಾಗ್ಲೂ ಆ ಒಂದು ಬಲ ಚೆನ್ನಾಗಿ ಉಳಿಸ್ಕೊಂಡು ಹೋಗುತ್ತೆ ಭಗವಂತ. ಹಾಗಾಗಿ ಆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋರು ಬಲವಂತ ಏನಿಲ್ಲ, ಬಾಬಾದಾಗಲಿ ನಂದಾಗಲಿ. ಇಲ್ಲಿ ಯಾರಿಗೆ ಈ ಕೊನೆ ಕಾರ್ಡಲ್ಲಿ ವಿಷಯ ಹೋಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟೊಂದು ಮಾತಾಡಿಸ್ತಿದ್ದಾರೆ. ಅವರವ್ರಿಗೆ ಬಿಟ್ಟಿದ್ದು ಅವರವ್ರ ಸಂಬಂಧಗಳನ್ನ ನ್ಯಾಯವಾದ ರೀತಿಯಲ್ಲಿ, ಸತ್ಯವಾದ ದಾರಿಯಲ್ಲಿ ಉಳಿಸ್ಕೊಳ್ಳಿ. ಹೆಚ್ಚು ಬಾಬಾ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮೊದಲನೇ ಕಾರ್ಡಲ್ಲಿ ಸಂಬಂಧಪಟ್ಟವರಿಗೆ ಇಷ್ಟೊಂದು ವಿಚಾರಗಳನ್ನ ಬಾಬಾ ತಿಳಿಸಿದ್ದಾರೆ. ಎಲ್ಲ ಗುರುಗಳು ವಿಷಯ ತಿಳಿಸಿದ್ದಾರೆ. ಆದಷ್ಟು ಮೊದಲನೇ ಕಾರ್ಡ್ ಬಂದಂಗೆ ಕೊನೆ ಕಾರ್ಡಿಗೂ ಬಂದಂಥ ಉತ್ತರ ಎರಡಕ್ಕೂ ಒಂದೇ ಆಗಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡು ಇದು ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಬಾಬಾ ರಕ್ಷಿಸಲಿ. ಇನ್ನಷ್ಟು
ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ತಾ ಓಂ ಸಾಯಿರಾಮ್. ಥ್ಯಾಂಕ್ ಯು.